ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದ ಅಂಗವಾಗಿ ನಡೆಯುವಂತಹ ಸಾಪ್ತಾಹಿಕ ಜ್ಞಾನಯಜ್ಞ ಈ ಸಮಾರಂಭದಲ್ಲಿ ಮೊನ್ನೆ ಮತ್ತು ನಿನ್ನೆ ಅತ್ಯಭೂತಪೂರ್ವವಾದಂತಹ ಕಾರ್ಯಕ್ರಮ ಗುರುರಾಜರ ದಿವ್ಯ ಸನ್ನಿಧಾನದಲ್ಲಿ ಸಂಪನ್ನಗೊಂಡಿದೆ. ಈ ದಿನದ ಕಾರ್ಯಕ್ರಮ ಉಪನ್ಯಾಸಕ್ಕಾಗಿ ನಾಡಿನ ಸುಪ್ರಸಿದ್ಧ ವಿದ್ವಾಂಸರಾದಂತಹ ಡಾಕ್ಟರ್ ಸತ್ಯನಾರಾಯಣಾಚಾರ್ಯರು, ತಮ್ಮೆಲ್ಲರಿಗೂ ಚಿರಪರಿಚಿತರಾಗಿರತಕ್ಕಂಥವರು, ಪರಮ ಪೂಜ್ಯ ಪೇಜಾವರ ಸ್ವಾಮಿಗಳವರ ಅಚ್ಚುಮೆಚ್ಚಿನ ಶಿಷ್ಯರಾಗಿ ಈಗ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಂಶುಪಾಲರಾಗಿ ಎಲ್ಲ ವಿದ್ಯಾರ್ಥಿಗಳ ನೆಚ್ಚಿನ ಗುರುಗಳಾಗಿ ತಾವು ಆಚಾರ್ಯರ ಸತ್ಸಿದ್ಧಾಂತದ ಸೇವೆಯನ್ನು ಪಾಠ ಪ್ರವಚನಗಳ ಮೂಲಕ ನಡೆಸ್ತಾ ಇರತಕ್ಕಂಥ ಮಹನೀಯರು ಡಾಕ್ಟರ್ ಸತ್ಯನಾರಾಯಣಾಚಾರ್ಯರು ನಮ್ಮ ಅನೇಕ ವರ್ಷಗಳ ಇಲ್ಲಿನ ಕಾರ್ಯಕ್ರಮದಲ್ಲಿ ಸತತವಾಗಿ ಅವರು ಭಾಗವಹಿಸ್ತಾ ಶ್ರೀಮಠವನ್ನು ನಮ್ಮೆಲ್ಲರನ್ನು ಕೂಡ ಅವರ ಅಮೃತವಾಣಿಯಿಂದ ಪ್ರೋತ್ಸಾಹಿಸ್ತಾ ಆಶೀರ್ವಾದವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈ ದಿನ ಮಂತ್ರಾಲಯ ಪ್ರಭುಗಳ ಪ್ರಾತಃ ಸಂಕಲ್ಪ ಗದ್ಯ ಅನ್ನುವಂತಹ ವಿಷಯದ ಬಗ್ಗೆ ಉಪನ್ಯಾಸ ಮಾಡಲಿಕ್ಕಿದ್ದಾರೆ. ಪೂಜ್ಯ ಆಚಾರ್ಯರನ್ನ ಶ್ರೀಮಠದ ಪರವಾಗಿ ಶ್ರೋತೃವರ್ಗದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಪ್ರವಚನವನ್ನು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆ. ಕೃಷ್ಣೌ ಫಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವಿಷ್ಣುವಾಸಿಷ್ಠವಂಶಜೋ ಲಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ವಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ರಾಘವೇಂದ್ರೋ ಹರಿಪಾದಕಂಜ ನಿಷೇವಣಾಂ ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದ್ವಿಜದ್ರುಮೋಯಮಿಷ್ಟಪ್ರದೋ ಮೇ ಸತತಂ ಸ ಭೂಯಾತ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಆರಾಧನೆಯ ವಿಶಿಷ್ಟ ಕಾರ್ಯಗಳಲ್ಲಿ ಒಂದು ಥರದ ಆರಾಧನೆ ಈ ಜ್ಞಾನಯಜ್ಞ. ಅದರಲ್ಲೂ ಶ್ರೀರಾಯರು ತಾವು ಲೋಕಕ್ಕೆ ಏನು ಜ್ಞಾನದ ಕಿರಣಗಳನ್ನು ಹಂಚಿದ್ದಾರೆ, ತಮ್ಮದೇ ಆದ ಶೈಲಿಯ ಗ್ರಂಥಗಳಲ್ಲಿ ವಿದ್ವಾಂಸರನ್ನು ಸಾಮಾನ್ಯ ವ್ಯಕ್ತಿಗಳನ್ನು ಪ್ರಬೋಧನೆಗೊಳಿಸುವ ನಾನಾ ಜ್ಞಾನದ ಕಿರಣಗಳನ್ನು ಲೋಕಕ್ಕೆ ಬೀರಿದ್ದಾರೆ. ಅಂತಹ ಗ್ರಂಥಗಳನ್ನು ಶೀರ್ಷಿಕೆಯನ್ನಾಗಿಟ್ಟುಕೊಂಡು ಈ ಜ್ಞಾನಯಜ್ಞ ಇವತ್ತಿನ ದೃಷ್ಟಿಯಿಂದ ಪ್ರಾತಃ ಸಂಕಲ್ಪ ಗದ್ಯ ಅನ್ನುವ ಶೀರ್ಷಿಕೆಯಲ್ಲಿ ನಾನು ಪ್ರವಚನವನ್ನು ಸರಿಯಾಗಿ 1 ಗಂಟೆಯ ಕಾಲಾವಧಿಯಲ್ಲಿ ನೀಡುವುದಕ್ಕೆ ಪ್ರಯತ್ನಿಸಿದ್ದೇನೆ. ಯಾವುದೇ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡುವಾಗ ಅದಕ್ಕೆ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಅತಿ ಕರ್ತವ್ಯವಾದ ಒಂದು ವಿಧಿ ಅಂದರೆ ಸಂಕಲ್ಪ ಮತ್ತು ಕೃಷ್ಣಾರ್ಪಣ. ಮೊದಲು ಸಂಕಲ್ಪಿಸಿ ಮಧ್ಯದಲ್ಲಿ ಕರ್ಮ ಮಾಡಿ ಕೊನೆಗೆ ಸಮರ್ಪಣ ಮಾಡುವಂತಹದ್ದು ಪ್ರತಿಯೊಂದು ಕರ್ಮದ ಅನಿವಾರ್ಯವಾದ ಅಂಗ. ಈ ಸಂಕಲ್ಪಕ್ಕೂ ಅರ್ಪಣಕ್ಕೂ ಬಹಳ ಮಹತ್ವ ಇದೆ. ಅವೆರಡೂ ಸೇರಿದಾಗ ಒಂದು ಕರ್ಮ ಪೂರ್ಣವಾಗಿದೆ.
ಇಲ್ಲದೆ ಹೋದರೆ ಊನಾಂಗವಾಗ್ತದೆ, ಕರ್ಮದ ಒಂದು ಅಂಗಲೋಪ ಆಗ್ತದೆ. ನಾವು ಕರ್ಮವನ್ನು ಹೇಳುವಾಗ ಸಾಂಗೋಪಾಂಗವಾಗಿ ಕರ್ಮವನ್ನು ನಿರ್ವಹಿಸಿದವು ಅಂತ ಹೇಳ್ತೇವೆ. ಅಂದರೆ ಕರ್ಮ ನಡೆಸಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಸಾಂಗೋಪಾಂಗತೆ ಅಂದರೆ ಅಂಗಗಳನ್ನು ಮತ್ತು ಉಪಾಂಗಗಳನ್ನು ಬಿಡುವ ಹಾಗಿಲ್ಲ. ಸಾಂಗವಾಗಿ ಸೋಪಾಂಗವಾಗಿ ಒಂದು ಕರ್ಮವನ್ನು ನಡೆಸಬೇಕು. ಒಂದು ಕರ್ಮದಲ್ಲಿರುವ ಅನೇಕ ಅಂಗಗಳಲ್ಲಿ ಪ್ರಮುಖವಾದ 2 ಅಂಗಗಳು ಅಂತ ಹೇಳಿದರೆ ಸಂಕಲ್ಪ ಮತ್ತು ಕೃಷ್ಣಾರ್ಪಣೆಗಳು. ಎಲ್ಲ ಕರ್ಮಗಳನ್ನು ಮಾಡುವಾಗ ಭಗವದರ್ಪಣ ಬುದ್ಧಿಯಿಂದ ಮಾಡು ಅಂತ ದಾಸವರಿಯರು ಅಲ್ಲಲ್ಲಿ ಕನ್ನಡ ಪದ್ಯಗಳಲ್ಲಿ ಹೇಳ್ತಾರೆ. ಭಗವದರ್ಪಣ ಬುದ್ಧಿಯಿಂದ ಮಾಡು ಅನ್ನುವ ಆದೇಶದ ಹಿನ್ನೆಲೆಯಲ್ಲಿ ಅರ್ಪಿಸಬೇಕಾದರೆ ಸಂಕಲ್ಪ ಮಾಡಬೇಕಾಗ್ತದೆ. ಅದರ ಭಗವದರ್ಪಣ ಬುದ್ಧಿಯಿಂದ ಮಾಡು ಅಂದರೆ ಸಂಕಲ್ಪಿಸಿ ಮಾಡು ಅಂತಲೇ ಅರ್ಥ. ಸಾಮಾನ್ಯ ಲೌಕಿಕವಾಗಿ ನಾವು ಗಮನಿಸಿದಾಗ ಯಾವ ಕೆಲಸವನ್ನು ನಾವು ಮಾಡ್ತೇವೆ ಅದರ ಹಿನ್ನೆಲೆಯಲ್ಲಿ ಒಂದು ಕಾರಣ ಇರುತ್ತದೆ. ಒಬ್ಬ ಹಿರಿಯ ವ್ಯಕ್ತಿ ನಮಗಿಂತ ಅಧಿಕಾರದಲ್ಲಿ ದೊಡ್ಡವನಾದವ, ವಯಸ್ಸಿನಲ್ಲಿ ದೊಡ್ಡವನಾದವ, ನಮ್ಮ ಗೌರವಕ್ಕೆ ಪಾತ್ರನಾದ ವ್ಯಕ್ತಿ ಹೇಳ್ತಾನೆ ಇಂಥದ್ದು ಮಾಡು ಅಂತ. ಆವಾಗ ನಾವು ಮಾಡ್ತೇವೆ. ಅವರ ಮೇಲಿನ ಗೌರವ ಆ ಕರ್ಮಾನುಷ್ಠಾನಕ್ಕೆ ಕಾರಣವಾಗಿರ್ತದೆ. ಆ ದೊಡ್ಡವರು ಬೇಸರಿಸಬಾರದು ಅನ್ನೋ ಉದ್ದೇಶ ಇರ್ತದೆ. ಜೊತೆಗೆ ದೊಡ್ಡವರು ನಮಗೆ ಆಶೀರ್ವಾದ ಮಾಡಬೇಕು ಅನ್ನುವ ಬಯಕೆ ಇರ್ತದೆ. ಈ 2 ದೃಷ್ಟಿಯಿಂದ ನಾವು ಆ ಕರ್ಮವನ್ನು ಮಾಡ್ತೇವೆ. ಮಾಡಿದ ಮೇಲೆ ನೋಡಿ, ನೀವು ಹೇಳಿದ ಕೆಲಸ ಆಗಿದೆ, ಅದೊಂದು ಫೈಲ್ ಪುಟಪ್ ಆಗ್ಬೋದು ಅಥವಾ ಯಾವ ಕೆಲಸವೂ ಇರ್ಬೋದು, ಲೌಕಿಕವಾದ ಕೆಲಸಗಳು. ನೀವು ಆದೇಶಿಸಿದ್ದೀರಿ, ಮಾಡಿದ್ದೇನೆ, ತೆಗೊಳ್ಳಿ ಅಂತ ಅವರಿಗೆ ಅರ್ಪಿಸ್ತೇವೆ. ಮೊದಲು ಮಾಡುವುದಕ್ಕೆ ಪ್ರಾರಂಭಿಸುವಾಗ ಇವರು ಹೇಳಿದ್ದಾರೆ, ಅವರ ಪ್ರೀತಿಗೋಸ್ಕರ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡ್ತೇವೆ. ಮಾಡಿದ ಮೇಲೆ ಅದನ್ನು ಅವರಿಗೆ ಅರ್ಪಿಸ್ತೇವೆ. ಇದೇ ಮೊದಲು ಇವರು ಹೇಳಿದ್ದಾರೆ ಮಾಡಬೇಕು ಅಂತ ಅಂದುಕೊಳ್ತೇವಲ್ವ, ಈ ಅಂದುಕೊಳ್ಳುವುದಕ್ಕೆ ಸಂಕಲ್ಪ ಅಂತ ಹೆಸರು. ಆಮೇಲೆ ಅವರಿಗೆ ತಲುಪಿಸ್ತೇವಲ್ವ, ಇದಕ್ಕೆ ಅರ್ಪಣ ಅಂತ ಹೆಸರು. ಈ ಸಂಕಲ್ಪ ಮತ್ತು ಅರ್ಪಣ ಎಲ್ಲ ಕರ್ಮದಲ್ಲೂ ಇದೆ. ನಮಗೇನೋ ಸಂಕಲ್ಪ ಅಂತ ಹೇಳಿದುಕೊಳ್ಳಿ ನೆನಪಾಗುವುದು ಯಾವುದೋ ಒಂದು ಪಂಚಪಾತ್ರೆ, ಅದು ಬೆಳ್ಳಿದ್ದೋ ತಾಮ್ರದ್ದೋ ಪಂಚಪಾತ್ರೆ. ಆ ತಾಮ್ರದ ಪಂಚಪಾತ್ರೆ ಅಂತ ಆದರೆ ಅದು ಮಧ್ವಾಚಾರ್ಯರ ಕಾಲದ ಪಾತ್ರೆಯ ಹಾಗೆ ಕಾಣಿಸ್ತಾ ಇರ್ತದೆ. ಆ ಪಾತ್ರೆಯಲ್ಲಿ ನೀರು, ಆ ನೀರಿನಿಂದ ಒಂದು ಆಚಮನ, ಪುರೋಹಿತರ ಮಂತ್ರಘೋಷ ಇವೆಲ್ಲ ಆಗಿ ಕೈಯಲ್ಲಿ ಅಕ್ಕಿ ಕಾಳು ಹಿಡಿದು ನೀರು ಹಾಕಿ ಕೆಳಗೆ ಬಿಡಿ. ಅದು ಯಜಮಾಂತಿ ಮನದ ಪಕ್ಕದಲ್ಲಿ ಬಲಭಾಗದಲ್ಲಿ ಕೂತಂತಹ ಪತ್ನಿ ಹಾಕಿದ ನೀರನ್ನು ಕೆಳಗೆ ಬಿಡಿ, ಅಲ್ಲಿಗೆ ಸಂಕಲ್ಪ ಆಯಿತು. ಈಗ ಸಂಕಲ್ಪ ಅಂತ ಆಗಬೇಕಾದ್ರೆ ಪಂಚಪಾತ್ರೆಗಳು, ನೀರುಗಳು, ಮಂತ್ರಘೋಷಗಳು ಇವೆಲ್ಲ ಇದ್ದರೇನೇ ಸಂಕಲ್ಪ ಅಂತ ನಾವು ಅಂದುಕೊಳ್ತೇವೆ. ವಸ್ತುತಃ ಸಂಕಲ್ಪ ಅನ್ನೋ ಶಬ್ದದ ಅಡಿಯಲ್ಲಿ ಅಷ್ಟೆಲ್ಲ ಸೇರುವುದಿಲ್ಲ. ದೃಢವಾಗಿ ನಾನು ಇದಕ್ಕೋಸ್ಕರ ಇಂತಹ ದೇಶದಲ್ಲಿ ಇಂತಹ ಕಾಲದಲ್ಲಿ ಮಾಡ್ತೇನೆ, ಇಷ್ಟೇ, ಇದನ್ನು ದೃಢವಾಗಿ ಮಾನಸಿಕವಾಗಿ ಅಂದುಕೊಳ್ಳುವುದು ಸಂಕಲ್ಪ. ಆ ಸಂಕಲ್ಪ ನಾನು ಮಾಡಿದ್ದೇನೆ ಅಂತ 4 ಜನಕ್ಕೆ ಗೊತ್ತಾಗಬೇಕಾದ್ರೆ ಇದೆಲ್ಲ ಬೇಕು. ಕಟಕಟಾಯಮಾನ ಶಬ್ದಾದಿಗಳೆಲ್ಲ ಬೇಕು. ಯಾಕೆ ಇನ್ನೊಬ್ಬರಿಗೆ ಗೊತ್ತಾಗಬೇಕು? ಸಂಕಲ್ಪವು ಸಾಕ್ಷಿಯಿಂದ ಮಾಡಬೇಕಂತ, ಅದಕ್ಕೆ ಸಾಕ್ಷಿಗಳು ಇಟ್ಟುಕೊಳ್ಬೇಕು. ಇನ್ನೊಬ್ಬರಿಗೆ ಗೊತ್ತಾಗಬೇಕು. ಇನ್ನೊಬ್ಬರಿಗೆ ಗೊತ್ತಾಗದೆ ಹೋದರೂ ಮನೆಯವರಿಗಾದರೂ ಗೊತ್ತಾಗಬೇಕು. ಅವರಿಗೆ ಒಂದು ನೀರು ಹಾಕಿಸಿದ್ದಾರೆ, ಸಂಕಲ್ಪ ಆಯಿತು. ಯಾಕಂದರೆ ಈ ಭೂತ ಪ್ರೇತ ಪಿಶಾಚಾಯೇ ಅಂತ ಹೇಳ್ತೇವಲ್ಲ, ಅದೆಲ್ಲ ಏಕವೇ ತತ್ರ ವಿಘ್ನಕರ್ತಾರ ತೇ ಗಚ್ಚಂದು. ಇದಕ್ಕೆ ವಿಘ್ನಗಳು ಬರಬಾರ್ದು. ನಾವೊಂದು ಸಂಕಲ್ಪ ಮಾಡೋದು, ಮನೆಯವರಿಗೆ ಗೊತ್ತಿಲ್ಲದೆ ಸಂಕಲ್ಪ ಮಾಡಿ ಹಾಕೋದು, ಅವರು ಏನಾದರೂ ಮಾಡಿ ಅಡ್ಡ ಹಾಕುವುದಕ್ಕೆ ಇಟ್ಟಿಗೆ ಅಡ್ಡ ಇಡುವಂಥ ಕೆಲಸ ಮಾಡಬಾರ್ದು. ಅವರು ನನಗೆ ಹೇಳಿಲ್ಲ, ಅವರು ಮಾಡಿದ್ದಾರೆ ಅಂದರೆ ಮಾಡಿಕೊಳ್ಳಿ, ನನ್ನ ಸಹಕಾರ ಇಲ್ಲದೆ ಹೇಗೆ ಮಾಡ್ತಾರೆ ನೋಡಿಬಿಡ್ತೇನೆ ಅಂತ ಇವರು ಅಸಹಕಾರ ಚಳವಳಿಯನ್ನು ಮನೆಯಲ್ಲಿ ಬಿಡಬಾರ್ದು. ಅದಕ್ಕೆ ಸಹಧರ್ಮಿಣಿ ಆದ್ರಿಂದ ಈ ನಾನು ಮಾಡುವ ಕರ್ಮಾನುಷ್ಠಾನಕ್ಕೆ ಅನುಕೂಲರಾಗಿ ನೀನು ವರ್ತಿಸುವುದು, ಅಥವಾ ನಾನು ಮಾಡುವ ಕರ್ಮಕ್ಕೆ ಅನುಕೂಲರಾಗಿ ತಾವು ವರ್ತಿಸುವುದು, ಇದು ನಡಿಬೇಕು ಅಂತಾದರೆ ಅವರು ಸಹಧರ್ಮವನ್ನೇ ಆಚರಿಸಬೇಕು. ಇಬ್ಬರು ಸೇರಿ ಕೈಯಲ್ಲಿ ಅಕ್ಕಿ ಕಾಳು ಹಿಡಿದು ನೀರು ಹಾಕಿದಾಗ ಆಗ ಪುರೋಹಿತರು ಸಾಕ್ಷಿ ಆಗ್ತಾರೆ, ಸುತ್ತ ಸೇರಿದವರು ಸಾಕ್ಷಿ ಆಗ್ತಾರೆ. ಅಷ್ಟು ಸಾಕ್ಷಿಗಳಿರುವುದರಿಂದ ಸಂಕಲ್ಪ ಮಾಡಿದ್ದನ್ನು ಬಿಡುವ ಮನಸ್ಸು ಮತ್ತೆ ಮನಸ್ಸಿನಲ್ಲಿ ಬರುವುದಿಲ್ಲ. ಈಗ ಸಾಕ್ಷಿಯನ್ನಿಟ್ಟು ಸಂಕಲ್ಪ ಮಾಡುವುದಕ್ಕೋಸ್ಕರ ಈ ಶುಲ್ಬ ಸೂತ್ರಗಳ ನಂತರ ಗೃಹ್ಯ ಸೂತ್ರಗಳಾಗಲಿ, ಧರ್ಮ ಸೂತ್ರಗಳಾಗಲಿ, ಶ್ರೌತ ಸೂತ್ರಗಳಾಗಲಿ, ಇವುಗಳು ಸಂಕಲ್ಪ ಮಾಡುವಾಗ ನಿಮ್ಮ ಕೈಯಲ್ಲಿ ಅಕ್ಕಿಯನ್ನೋ ಎಳ್ಳನ್ನೋ ಹಿಡಿದು ನೀರು ಹಾಕಿ ಬಿಡಬೇಕು ಅನ್ನೋ ವಿಧಿಯನ್ನು ಹೇಳಿದ್ದು. ಅದು ಹೇಳಿದ್ದಕ್ಕೆ ಕಾರಣ ಏನು ಅಂದರೆ ಸಾಕ್ಷಿ ಸಂಪತ್ತಿಗೋಸ್ಕರ ಅದನ್ನು ಹೇಳಿತು. ಆದರೆ ವಾಸ್ತವ ಇದರಲ್ಲಿ ಮೂಲಭೂತವಾದದ್ದು ಯಾವುದು? ಮನಸ್ಸಿನಲ್ಲಿ ಅಂದುಕೊಳ್ಳುವಂಥದ್ದು. ಯಾಕಂದರೆ ಸಂಕಲ್ಪ ಅನ್ನುವುದು ಕೈಯಿಂದ ಮಾಡುವ ಕೆಲಸ ಅಲ್ಲ, ಬಾಯಿಯಿಂದ ಮಾಡುವ ಕೆಲಸ ಅಲ್ಲ, ಮನಸ್ಸಿನಿಂದ ಮಾಡುವ ಕೆಲಸ. ನಡೆಯುವುದು ಅನ್ನುವುದು ಬಾಯಿಯಿಂದ ಮಾಡುವ ಕೆಲಸ ಅಲ್ಲ, ಅದು ಕಾಲಿನಿಂದಲೇ ಮಾಡುವ ಕೆಲಸ. ನೋಡುವುದು ಅನ್ನುವುದು ಕೈಯ ಕೆಲಸ ಅಲ್ಲ, ಅದು ಕಣ್ಣಿನದ್ದೇ ಕೆಲಸ. ಹಾಗೆ ಸಂಕಲ್ಪಿಸುವುದು ಅನ್ನೋದು ಬಾಯಿ, ಕಣ್ಣು, ಕಿವಿ, ಮೂಗುಗಳ ಕೆಲಸ ಅಲ್ಲ, ಅದು ಮನಸ್ಸಿನದ್ದೇ ಕೆಲಸ. ಸಂಕಲ್ಪ ವಿಕಲ್ಪಾತ್ಮಕ ಮನಃ.
ಅದನ್ನು ಸಂಕಲ್ಪಿಸುವುದು ಅನ್ನೋದು ಮನಸ್ಸಿನ ಕೆಲಸ. ಮನಸ್ಸಿನಲ್ಲಿ ನಾವು ಯೋಚನೆ ಮಾಡದೆ ಇನ್ನೆಲ್ಲೋ ಬಾಯಿಯಲ್ಲಿ ಮಂತ್ರ ಮಾತ್ರ ಹೇಳಿದರೆ ಅದು ಸಂಕಲ್ಪ ಆಗುವುದಿಲ್ಲ. ಸಂಕಲ್ಪ ಆಗಬೇಕಾದ್ರೆ ಅಸ್ಮಿನ್ ದೇಶೆ ಅಸ್ಮಿನ್ ಕಾಲೇ ಏತದರ್ಥಂ ಇದಂ ಕರ್ಮ ಕರಿಷ್ಯೆ. ಈ ನಾಲ್ಕಕ್ಕೆ ಭಾರಿ ಮಹತ್ವ. ಈ ದೇಶದಲ್ಲಿ, ಅದು ಭಾರತ ದೇಶ, ಭಾರತ ಖಂಡೆ, ಕರ್ನಾಟಕ ರಾಜ್ಯ, ತತ್ರಾಪಿ ಎಲ್ಲರ ಕಾಲೋನಿ ಮಧ್ಯೆ, ತತ್ರಾಪಿ ರೋಡ್ ಮಧ್ಯೆ ಎಲ್ಲ ಸೇರಿಸಿ ಬೇಕಾದ್ರೆ ಏನು ಬೇಕಾದ್ರೆ ಅದು ದೇಶ. ಭಾರತ ಖಂಡೆ, ಭಾರತ ಖಂಡೆ ಎಲ್ಲ ಈ ದೇಶದ ತನಕ ಬಂದು ಇಂಥಲ್ಲಿ ಈಗ ಅದ್ಯ ಮಮ ಗೃಹೇ, ಇಲ್ಲಿಗೆ ದೇಶದ ಉಲ್ಲೇಖ ಇದೆ. ಸುಮ್ಮನೆ ದೇಶದ ಉಲ್ಲೇಖ ಮಾಡೋದಲ್ಲ, ಆಯಾಯ ಆ ದೇಶಕ್ಕೆ ನಿಯಾಮಕವಾದ ಭಗವಂತನ ಅದೇ ಹೆಸರಿನ ರೂಪ ಇದೆ. ಭಾರತ ದೇಶ ಅಂತ ಹೇಳಬೇಕಾದ್ರೆ ಭಾರತ, ಭಾ ಅಂದರೆ ಜ್ಞಾನ, ಅದರಲ್ಲಿ ರಥವಾದ ಭಗವಂತನ ಒಂದು ಭಾರತ ಸ್ವರೂಪ, ಅವನ ಒಂದು ರೂಪವನ್ನು ಚಿಂತನೆ ಮಾಡಿಕೊಂಡು ಈ ದೇಶ ನಿಯಾಮಕವಾದ ಭಗವಂತನ ಚಿಂತನೆ ಮಾಡಬೇಕು. ಅದು ಜಂಬೂದ್ವೀಪೇ ಅಂದಾಗ ಜಂಬೂದ್ವೀಪಕ್ಕೆ ನಿಯಾಮಕವಾದ ಭಗವಂತನ ಸುಂದರವಾದ ಮನುವಿನ ಮುಖದ ಹಾಗೆ ಮುಖ ಇರುವ ರೂಪವನ್ನು ಚಿಂತಿಸಬೇಕು. ಇದಕ್ಕೋಸ್ಕರ ದೇಶವಾಚಿಗಳಾದ ಶಬ್ದಗಳನ್ನೆಲ್ಲ ಹೇಳಬೇಕು. ಆಮೇಲೆ ಕಾಲ ಹೇಳಬೇಕು. ಕಾಲ ಹೇಳುವಾಗ ಕ್ರಿಸ್ತ ಶಕೆ 2017 ಈ ಸಂವ್ಯಾನ ಎಲ್ಲ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಯಾವ ಕಾಲಕ್ಕೆ ಭಗವನ್ ನಿಯಾಮಕ ರೂಪಗಳನ್ನು ಭಾಗವತವೇ ಮೊದಲಾದ ಕಾಲ ನಿಯಂತ್ರಣವಾದಂತಹ ಗ್ರಂಥಗಳು ಹೇಳಿದ್ದಾವೆ. ಆ ಕಾಲಗಳ ಹೆಸರನ್ನೆಲ್ಲ ಹೇಳಬೇಕು. ಶಾಲಿವಾಹನ ಶಕೆ, ಬುದ್ಧಾವತಾರ ಕಾಲೇ, ಅದು ಕಾಲ, ಅದು ದೇಶ ಅಲ್ಲ. ಬುದ್ಧಾವತಾರ ಆಗಿರುವ ಕಾಲದಲ್ಲಿ, ಅದು ಕಾಲಕ್ಕೆ ಉಪಲಕ್ಷಕವಾದಂತಹ ಕಾಲಗಳು. ಈ ಕಾಲವನ್ನು ಹೇಳಿ ಆಮೇಲೆ ತಿಥಿ, ನಕ್ಷತ್ರ ಇತ್ಯಾದಿ, ಅದು ಕಾಲಕ್ಕೆ ಸಂಬಂಧಪಟ್ಟ ಭಗವದ್ ರೂಪಗಳ ಚಿಂತನೆಗೋಸ್ಕರ ಇರುವಂತಹದ್ದು. ಇಷ್ಟು ಹೇಳಿದ ಮೇಲೆ ಆಮೇಲೆ ಇದಕ್ಕೋಸ್ಕರ ಇಂಥ ಕೆಲಸ ಮಾಡ್ತೇನೆ. ಇದಕ್ಕೋಸ್ಕರ ಅಂದ್ರೆ ಎಷ್ಟಕ್ಕೋಸ್ಕರ? ಭಗವಂತನ ಪ್ರೀತಿಗೋಸ್ಕರ ಇದನ್ನು ಮಾಡ್ತೇನೆ. ಯಾಕಂದ್ರೆ ಬೇರೆ ಬೇರೆ ಇದಕ್ಕೋಸ್ಕರ ಅಂತ ಸಂಕಲ್ಪ ಮಾಡುವಂತಹದ್ದು ತುಂಬಾ ಇರ್ತದೆ. ಅದು ಮನುಷ್ಯನ ಅಧ್ಯಾತ್ಮದ ಉನ್ನತಿಗೆ ಕಾರಣವಾಗುವುದಿಲ್ಲ, ಲೌಕಿಕವಾದ ಸೌಖ್ಯಕ್ಕೆ ಕಾರಣವಾಗ್ತದೆ. ಏತತ್ ಪ್ರಾಪ್ತ್ಯರ್ಥಂ ತನ್ನಿವೃತ್ತ್ಯರ್ಥಂ ಅಂತ ಬಹಳಷ್ಟು ಇರ್ತದೆ. ಗೃಹ ಗೇಹ ಭಾಂಡ ಭಾಜನಾದಿ ಸಿದ್ಧ್ಯರ್ಥಂ ಅಂತಿರ್ಬೋದು, ಅಥವಾ ಸರ್ವ ಸಂಪತ್ ಅಭಿವೃದ್ಧ್ಯರ್ಥಂ ಇರ್ಬೋದು, ವಿದ್ಯಾವಾಪ್ತ್ಯರ್ಥಂ ಇರ್ಬೋದು, ಒಳ್ಳೆಯದು. ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ, ಅನಿಷ್ಟ ನಿವೃತ್ತ್ಯರ್ಥಂ, ಅನಿಷ್ಟ ಪುರುಷ ನಿವೃತ್ತ್ಯರ್ಥಂ ಇರ್ಬೋದು. ಈ ಎಲ್ಲ ಸಂಕಲ್ಪಗಳು ಯಾವುದಕ್ಕೋಸ್ಕರ? ಐಹಿಕವಾದ ಫಲಕ್ಕೋಸ್ಕರ. ಆದರೆ ಜ್ಞಾನಭಕ್ತಿ ವೈರಾಗ್ಯ ವೃದ್ಧಿ ಅನ್ನೋದು, ಅಥವಾ ಭಗವತ್ ಪ್ರೀತ್ಯರ್ಥಂ, ಭಗವಂತ ಪ್ರೀತನಾಗಲಿ ಅನ್ನುವ ಸಂಕಲ್ಪ ಇದೆಯಲ್ವಾ, ಅದಕ್ಕಿಂತ ದೊಡ್ಡ ಸಂಕಲ್ಪ ಮತ್ತೊಂದಿಲ್ಲ. ಎಲ್ಲಕ್ಕಿಂತ ದೊಡ್ಡ ಸಂಕಲ್ಪ ಏನು ಅಂದರೆ ಜ್ಞಾನ ಪ್ರಾಪ್ತಿಯಾಗಲಿ ಅನ್ನುವ ದೃಷ್ಟಿಯಿಂದ ಮಾಡುವ ಸಂಕಲ್ಪ, ಇಲ್ಲ ಭಗವಂತ ಪ್ರೀತನಾಗಲಿ ಅನ್ನುವ ದೃಷ್ಟಿಯಿಂದ ಮಾಡತಕ್ಕಂಥ ಸಂಕಲ್ಪ. ಇದನ್ನು ನಿಷ್ಕಾಮ ಕರ್ಮ ಅಂದರೆ ಕರೀತಾರೆ. ಯಾಕಂದ್ರೆ ಜ್ಞಾನ ಪ್ರಾಪ್ತಿ ಅಥವಾ ಭಗವತ್ ಪ್ರೀತಿ ಅನ್ನೋದು ಏನಿದೆ ಅದು ಎಲ್ಲ ದುಃಖಗಳ ನಿವೃತ್ತಿಗೆ ಕಾರಣ. ಯಾವ ದುಃಖವೂ ಈತನಲ್ಲಿ ಸೇರದೇ ಇರುವುದಕ್ಕೆ ಕಾರಣ, ಮುಕ್ತಿಗೆ ಹೇತುವಾದದ್ದು. ಮನುಷ್ಯ ಅನ್ನುವ ಜನ್ಮವನ್ನು ಪಡೆದ ಮೇಲೆ ಅವ ಏನಾದರೂ ತೊಂದರೆ ಇಲ್ಲಂತೆ ಮುಕ್ತಿಗೆ ಏನಾದರೂ ಸೋಪಾನವನ್ನು ಕಟ್ಟಿಕೊಳ್ಳಬೇಕು. ಮೋಕ್ಷಕ್ಕೆ ಬೇಕಾದಂತಹ ಮೆಟ್ಟಲುಗಳನ್ನು ಕಟ್ಟಿಕೊಳ್ಳುವುದಕ್ಕಿರುವ ಏಕೈಕ ಜನ್ಮ ಅಂತ ಹೇಳಿದರೆ ಅದು ಮನುಷ್ಯ ಜನ್ಮ. ಹಾಗಾಗಿ ಇಹಚೇತ್ ಅವೇದೀತ್ ಅಥ ಸತ್ಯಮಸ್ತಿ ನಚೇತ್ ಇಹಾವೇದೀತ್ ಮಹದೀ ವಿನಷ್ಟಿ ಅಂತ ಉಪನಿಷತ್ತು ಒಂದು ಮಾತು ಹೇಳುತ್ತೆ. ಈ ಮಾನವ ಜನ್ಮ ಬಂದಾಗ ನೀನು ದೇವರ ಬಗ್ಗೆ ತಿಳಿದು ಮೋಕ್ಷದ ಬಾಗಿಲನ್ನು ತೆರೆಯುವುದಕ್ಕೆ ತಟ್ಟುವುದಕ್ಕೆ ಪ್ರಯತ್ನಿಸಲಿಲ್ಲ ಅಂತ ಆದರೆ ಮಹದೀ ವಿನಷ್ಟಿ, ಅದಕ್ಕಿಂತ ದೊಡ್ಡ ಲಾಸ್, ನಾಶ ಇಲ್ಲ ಮತ್ತೊಂದು ಅಂತ. ಅದರಿಂದ ಮಾನವ ಶರೀರದಲ್ಲಿ ಆತ ಆತ್ಮಶ್ರೇಯಸ್ಸಿಗೆ ಬೇಕಾದ ಮತ್ತೊಮ್ಮೆ ಸಂಸಾರ ಜಂಜಾಟಕ್ಕೆ ಬೀಳದೆ ಇದರಿಂದ ಈ ಸಂಸಾರ ಚಕ್ರದಿಂದ ತಪ್ಪಿಸಿಕೊಂಡು ಮುಕ್ತನಾಗುವುದಕ್ಕೆ ಬೇಕಾದ ಸಾಧನೆಯನ್ನು ನಡೆಸಿಕೊಳ್ಳಬೇಕು. ಆ ದೃಷ್ಟಿಯಿಂದ ಅವನ ಸಂಕಲ್ಪ ಭಗವತ್ ಪ್ರೀತ್ಯರ್ಥಂ ಅಂತ ಇರಬೇಕು. ಭಗವಂತನ ಪ್ರೀತಿಗೋಸ್ಕರ ಮಾಡಿ ಹೇಳಿ ಮಾಡುವ ಸಂಕಲ್ಪ ಏನಿರ್ತದೆ ಅದು ದೇವರು ಆದೇಶ ಮಾಡಿದ ಕರ್ಮವೇ ಇರಬೇಕು. ದೇವರು ಆದೇಶಿಸಿದ ಕೆಲಸವನ್ನು ಮಾತ್ರ ನಿನ್ನ ಪ್ರೀತಿಗೋಸ್ಕರ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗ್ತದೆ. ಈಗ ತಾಯಿ ಒಂದು ಕೆಲಸ ಹೇಳ್ತಾಳೆ ಮಗನಿಗೆ, ಮನೆ ಪೂರ್ತಿ ಗುಡಿಸಿ ಒರೆಸಿ ಆಮೇಲೆ ನೀನು ಕಾಲೇಜಿಗೆ ಹೋಗಬೇಕು ಅಂತ ಅಮ್ಮ ಹೇಳ್ತಾಳೆ. ಯಾಕಂದ್ರೆ ಬೆನ್ನಿನ ನೋವು ಬಂದದ್ರಿಂದ ಹಾಗೆ ಹೇಳ್ತಾಳೆ. ಇಲ್ಲಿ ಹೋದ್ರೆ ಅಮ್ಮ ಹೇಳೋದು ಏನಿದ್ರು ಇವನ ಬಟ್ಟೆಯನ್ನು ಒಗೆದು ಹಾಕುವ ಕೆಲಸ ಹಾಕೇ ಮಾಡುವುದು. ಇವನ ಸಂಕಲ್ಪ ಏನಿರ್ತದೆ, ನನಗೆ ಮನೆ ಒರೆಸುವುದು ಗುಡಿಸುವುದು ಅದೆಲ್ಲ ಇಷ್ಟದ ಕೆಲಸ ಅಲ್ಲ, ಆದರೆ ಮಮ್ಮ ಮಾತೃ ಪ್ರೀತ್ಯರ್ಥಂ ಕಲಿಸಿ. ಅದು ಮಾತೃ ಪ್ರೀತ್ಯರ್ಥಂ ಯಾಕೆ ಮಾಡ್ತಾನೆ? ಯಾಕಂದ್ರೆ ಅಮ್ಮ ಹೇಳಿದ್ರಿಂದ ಮಾಡ್ತಾನೆ. ಒಂದು ವೇಳೆ ಅದನ್ನೇ ತಂದೆ ಹೇಳಿದ್ರೆ, ಕೆಲವು ಸಲ ಅಮ್ಮ ಹೇಳಿದ್ರು ಕೂಡ ತಂದೆಯ ಪ್ರೀತಿಗೋಸ್ಕರವೇ ಮಾಡ್ತಾನೆ. ಯಾಕಂದ್ರೆ ಅಮ್ಮ ಹೇಳಿದ್ರು ಅಂತ ಮಾಡದೆ ಹೋದ್ರೆ ಏನು ತೊಂದರೆ ಆಗೋಲ್ಲ, ಆದ್ರಿಂದ ಅಪ್ಪನಿಂದ ಪೆಟ್ಟು ತಿನ್ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಅದು ಪಿತೃ ಪ್ರೀತ್ಯರ್ಥಂ ಕಲಿಸಿ.
ನಾವು ಮಾಡುವ ಕರ್ಮ ಆದಿಷ್ಟವಾದದ್ದು ಯಾರಿಲ್ಲೋ ಅವರ ಪ್ರೀತಿಗೋಸ್ಕರ, ಅಥವಾ ಯಾರು ಆದೇಶ ಮಾಡಿದ್ದಾರೋ ಅವರಿಗೆ ಯಾರು ನಿಯಾಮಕ ಇದ್ದಾನೆ ಅವರ ಪ್ರೀತಿಗೋಸ್ಕರ ನಾವು ಕೆಲಸ ಮಾಡಬೇಕು. ಇವತ್ತು ನಾವು ಏನೇನು ಧರ್ಮ ಕರ್ಮಗಳನ್ನು ಮಾಡ್ತೇವೆ ಅದನ್ನು ಆದೇಶ ಮಾಡಿದ್ದು ಒಂದು ಶ್ರುತಿ, ಒಂದು ಸ್ಮೃತಿ. ಶ್ರುತಿಗಳು, ಸ್ಮೃತಿಗಳು ನಮ್ಮ ಈ ಭಾರತ ದೇಶದ ಎಲ್ಲ ಸನಾತನ ಸಂಸ್ಕೃತಿಗೆ ಮೂಲ ಬೇರುಗಳು. ಅಂತಹ ಶ್ರುತಿ ಸ್ಮೃತಿಗಳ ಆದೇಶವನ್ನು ಅನುಸರಿಸಿ ನಮ್ಮ ಕರ್ಮಾನುಷ್ಠಾನಗಳು ನಡೀತಾರೆ. ಶ್ರುತಿ ಸ್ಮೃತಿಗಳು ಮೂಲತಃ ಯಾರದ್ದು ಅಂತ ಹೇಳಿದರೆ ಅದು ಭಗವಂತನ ಆಜ್ಞೆ ಅಂತ ಅದಕ್ಕೆ ಹೆಸರು. ಶ್ರುತಿ ಸ್ಮೃತಿ ಹರೇರಾಜ್ಞೆ ಯಸ್ತ ಉಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಮಮ ದ್ವೇಷಿ ನರಕಂ ಪ್ರತಿಪದ್ಯತೆ ಅಂತ ಭಗವಂತನೇ ಹೇಳ್ತಾನೆ. ಈ ಶ್ರುತಿ ಸ್ಮೃತಿಗಳೇನಿದ್ದಾವೆ ಅದು ನಾನು ಕೊಟ್ಟ ಹೀಗೆ ಬದುಕಬೇಕು ಅಂತ ಹೇಳುವುದಕ್ಕೆ ನಿರ್ಮಿಸಿದ ಸಂವಿಧಾನ. ಯಾರು ಶ್ರುತಿ ಸ್ಮೃತಿಗಳನ್ನು ಉಲ್ಲಂಘಿಸಿ ಜೀವನವನ್ನು ನಡೆಸ್ತಾನೆ, ಶ್ರುತಿ ಸ್ಮೃತಿಯುಕ್ತವಾದಂತಹ ವಿಧಾನಗಳನ್ನು ಬಹಿಷ್ಕರಿಸಿ ಉಲ್ಲಂಘಿಸಿ ಬದುಕ್ತಾನೆ, ಅಂಥವನು ನನ್ನ ಆಜ್ಞೆಯನ್ನು ಮೀರಿದವ, ಆಜ್ಞಾಚ್ಛೇದಿ. ಆದ್ದರಿಂದಲೇ ಮಮ ದ್ವೇಷಿ ನರಕಂ ಪ್ರತಿಪದ್ಯತೆ ಅನ್ನುವುದು ಭಗವಂತನ ವಚನ. ಹಾಗಾಗಿ ಶ್ರುತಿ ಸ್ಮೃತ್ಯುಕ್ತ ಅಂದರೆ ಭಗವಂತನ ಆದೇಶವನ್ನು ನಾವು ನಡೆಸುವುದು. ಧಾರ್ಮಿಕ ಕರ್ಮಗಳು ಅಂತ ಹೇಳಿದ್ರೆ ಭಗವಂತನ ಆದೇಶಗಳು. ಧಾರ್ಮಿಕ ಕರ್ಮ ಅಂತ ಹೇಳಿ ಒಂದಿಷ್ಟು, ಲೌಕಿಕ ಕರ್ಮ ಅಂತ ಒಂದಿಷ್ಟು ಅಂತ ನಾವು ವಿಭಾಗ ಮಾಡ್ತೇವೆ. ನಮ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡುವುದು ಅದು ಲೌಕಿಕ ಕರ್ಮ ಅಂತ ಅಂದುಕೊಂಡಿದ್ದೇವೆ. ಸ್ನಾನ ಮಾಡಿದ ಮೇಲೆ ದೇವರಿಗೆ ಪ್ರದಕ್ಷಿಣೆಯನ್ನು ನಮಸ್ಕಾರ ಹಾಕುವುದು ಅಥವಾ ಸಂಧ್ಯಾವಂದನಾದಿ ವಿಧಾನಗಳನ್ನು ನಡೆಸುವುದು ಅದು ಧಾರ್ಮಿಕ ಕರ್ಮ ಅಂತ ಅಂದುಕೊಳ್ತೇವೆ. ಆಮೇಲೆ ಅಂಗಿ ಹಾಕ್ಕೊಂಡು ಕಾಲೇಜಿಗೆ ಹೋಗುವುದು ಅಥವಾ ಅಂಗಿ ಹಾಕ್ಕೊಂಡು ಆಫೀಸಿಗೆ ಹೋಗುವುದು ಅದು ಲೌಕಿಕ ಕರ್ಮ ಅಂತ ಅಂದ್ಕೊಂಡಿದ್ದೆ. ಈಗ ಲೌಕಿಕ ಕರ್ಮ, ವೈದಿಕ ಕರ್ಮ. ಮಧ್ಯದಲ್ಲಿ ಒಂದಿಷ್ಟು ಉಪವಾಸವನ್ನು ಬ್ರೇಕ್ ಮಾಡೋದು, ಬ್ರೇಕ್ ಫಾಸ್ಟ್ ಅಂತ ಮಾಡ್ತಾರಲ್ಲ, ಅದು ಒಂದು ಬೆಳಕು ಒಂದೇನೋ ಆಹಾರ ತಗೊಳ್ಳೋದು ಅದು ಲೌಕಿಕ ಕರ್ಮ ಅಂತ ನಾವು ತೀರ್ಮಾನಿಸಿದ್ದೇವೆ. ಆದರೆ ಶಾಸ್ತ್ರಕಾರರು, ರಾಯರು ಹೇಳುವ ಪ್ರಕಾರ ಎಲ್ಲವೂ ವೈದಿಕ, ಎಲ್ಲವೂ ಧಾರ್ಮಿಕ. ನಾವು ಲೌಕಿಕ ಧಾರ್ಮಿಕ ಅಂತ ವಿಭಾಗ ಮಾಡುವುದು ಸಾಮಾನ್ಯ ದೃಷ್ಟಿಯಿಂದ. ವಾಸ್ತವ ದೃಷ್ಟಿಯಿಂದ ಗಮನಿಸಿದಾಗ ಯಾವುದು ಲೌಕಿಕವೋ ಅದು ಧಾರ್ಮಿಕ ಕರ್ಮವಾಗುತ್ತೆ. ಲೌಕಿಕವಾಗಿ ನಾವು ನಡೆಸತಕ್ಕಂತಹ ಕರ್ಮವನ್ನು ಕೂಡ ಅಧ್ಯಾತ್ಮದ ದೃಷ್ಟಿ ಮತ್ತು ಭಾವ ಇವೆರಡನ್ನು ಮೇಳೈಸಿಕೊಂಡು ಮಾಡಿದಾಗ ಅದು ಕೂಡ ಧಾರ್ಮಿಕ ಕರ್ಮವಾಗುತ್ತೆ, ಸಾಧನ ಕರ್ಮವಾಗುತ್ತೆ. ಆ ದೃಷ್ಟಿಯಿಂದ ಪ್ರಾತಃಸಂಕಲ್ಪ ಗದ್ಯ ಅನ್ನುವ ಒಂದು ವಿಶಿಷ್ಟ ರಚನೆಯನ್ನು ರಾಯರು ನಮಗೆ ಕೊಟ್ಟಿದ್ದಾರೆ. ಎರಡು ಸಂಕಲ್ಪ ಗದ್ಯ, ಸರ್ವ ಸಮರ್ಪಣ ಗದ್ಯ ಅಂತ ಎರಡು ಗದ್ಯ ರಚನೆ ಇದೆ ರಾಯರದು. ಪ್ರಾತಃಸಂಕಲ್ಪ ಗದ್ಯ ಅನ್ನುವ ಶಬ್ದ ಹೇಳುವ ಹಾಗೆ ಇದು ಬೆಳಗ್ಗೆ ನಾವು ಹೇಳಬೇಕಾದಂತಹ ಗದ್ಯ. ಗದ್ಯ ಅಂದ್ರೆ ಏನು? ಪದ್ಯ ಅಲ್ಲದೆ ಇದ್ದ ಶಬ್ದ ರಚನೆಗೆ ಗದ್ಯ ಅಂತ ಹೆಸರು. ಅದು ಛಂದೋಬದ್ಧವಾದಂತಹ ರಚನೆ ಅಲ್ಲ, ಕಾದಂಬರಿಗಳಿದ್ದ ಹಾಗೆ ಗದ್ಯಾತ್ಮಕವಾದಂತಹ ರಚನೆ. ಪ್ರಾತಃ ಕಾಲದಲ್ಲಿ ಮಾಡುವ ಸಂಕಲ್ಪದಿಂದ ತುಂಬಿದ ಗದ್ಯ ರಚನೆಯಾದ್ದರಿಂದ ಅದನ್ನು ಪ್ರಾತಃ ಸಂಕಲ್ಪ ಗದ್ಯ ಅಂತ ವ್ಯವಹರಿಸಿದ್ದಾರೆ. ಇದು ದಿನಪೂರ್ತಿ ತಾನು ಮಾಡತಕ್ಕಂತಹ ಕರ್ಮದ ಹಿನ್ನೆಲೆಯಲ್ಲಿ ಯಾವ ಅನುಸಂಧಾನ ಇರಬೇಕು ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ನೀಡುವ ಬಹಳ ಸುಂದರವಾದ ಗದ್ಯ. ಅದರಲ್ಲಿ ರಾಯರ ಶಬ್ದದ ಕುಣಿತ ಇದೆ, ಶಬ್ದಗಳನ್ನು ಕುಣಿಸು. ಈ ಗದ್ಯ ಅಂದಾಗ ಅದರಲ್ಲಿ ಏನೋ ಒಂದು ಕುಣಿಯುವಿಕೆ ಇರ್ತದೆ. ಕನ್ನಡದಲ್ಲಿ ಆಗುವಾಗ ಪದ್ಯಕ್ಕೂ ಗದ್ಯಕ್ಕೂ ಭೇದ ತುಂಬ ಕಾಣಿಸ್ತದೆ. ಯಾಕಂದರೆ ಪದ್ಯ ಅಂದರೆ ಅದರಲ್ಲಿ ರಚನಾ ಚಾತುರ್ಯ, ದ್ವಿತೀಯಾಕ್ಷರ ಪ್ರಾಸ ಇತ್ಯಾದಿಗಳಿದ್ದು ರಚನಾ ಚಾತುರ್ಯಕ್ಕೆ ಪ್ರಾಧಾನ್ಯ ಇದೆ. ಆದರೆ ಗದ್ಯದಲ್ಲಿ ರಚನಾ ಚಾತುರ್ಯ ಏನಿಲ್ಲ. ಈಗ ನಾನೇನು ಮಾತಾಡ್ತಾ ಇದ್ದೇನೆ, ಇದು ಗದ್ಯ. ಇದನ್ನು ಹಾಗೆ ರೆಕಾರ್ಡ್ ಮಾಡಿ ಆಮೇಲೆ ಬರ್ಕೊಂಡ್ರೆ ಅದೊಂದು ಗದ್ಯ ಆಗ್ತದೆ. ಆ ಗದ್ಯ ಅಂದ್ರೆ ಏನು? ನಾವು ಮನೆಯಲ್ಲಿ ಮಕ್ಕಳ ಜೊತೆಗೆ ಹೆಂಡತಿ ಮಕ್ಕಳು ಪರಸ್ಪರ ಮಾತಾಡಬೇಕಾದ್ರೆ ಏನು ಮಾತಿದೆ ಅದು ಗದ್ಯವೇ. ಕನ್ನಡದ ಗದ್ಯಗಳಲ್ಲಿ ಅಂತಹ ಸ್ವಾರಸ್ಯ ಕಾಣಿಸುವುದಿಲ್ಲ. ಆದರೆ ಸಂಸ್ಕೃತದಲ್ಲಿ ಒಂದು ಗದ್ಯ ಅಂತ ಹೇಳಿದಾಗ ಅದರದ್ದೇ ಆದ ರಚನಾ ಚಾತುರ್ಯ ಇದೆ, ಅದಕ್ಕೊಂದು ಲಯ ಇದೆ. ಸುಮ್ಮನೆ ಸಂಸ್ಕೃತದಲ್ಲಿ ಅಹಂ ತದಾ ಗತವಾನ್ ತೇಯ ತದಾ ಆಗತವಂತಹ ತದಾ ಪರಸ್ಪರಂ ಅಸ್ಮಾಕಂ ಸಂಭಾಷಣ ಅಭೂತ್ ಹೀಗೇನೋ ಮಾತಾಡಿದರೆ ಅದು ಗದ್ಯ ಆಗೋದಿಲ್ಲ. ಗದ್ಯ ಆಗಬೇಕಾದ್ರೆ ಅಲ್ಲಿ ಕೆಲವು ಶಬ್ದಾಲಂಕಾರಗಳು, ಶಬ್ದ ಚಾತುರ್ಯಗಳು, ಜೊತೆಗೆ ಅದಕ್ಕೊಂದು ಧಾಟಿ ಇದೆಲ್ಲ ಬರಬೇಕು. ಉದಾಹರಣೆಗೆ ಶಿವೋತ್ತಂಗಾಂಗಣತ್ತಂಗ ದತ್ತುಂಗ ತರಂಗ ಭಂಗ ಕೃತ ದುರಿತ ಸಂಘ ಭಂಗ ಗಂಗಾ ಜನಕ ನಿಗುಣ ಅಂಗುಲಿತ ಲಾನಂಗ ಸಂಘ ಅಪುರಾಂತರಂಗ. ಇದು ದೇವರನ್ನು ವರ್ಣನೆ ಮಾಡುವುದಕ್ಕೆ ಗ ಗ ಗ ಅನ್ನುವ ಶಬ್ದಗಳನ್ನು ಸೇರಿಸಿಕೊಂಡು ಒಂದು ರೀತಿಯ ಶಬ್ದ ಚಾತುರ್ಯವನ್ನಲ್ಲಿ ತೋರಿಸ್ತಾರೆ. ಇಲ್ಲ ಬರೀ ಮರಗಳ ಹೆಸರು ಹೇಳಬೇಕು ಅನ್ಕೊಳ್ಳಿ. ಮರಗಳು ಅದೊಂದು ಕಾಡು, ಆ ಕಾಡು ಅಶೋಕವನ ಅಂತ ಅದಕ್ಕೆ ಹೆಸರು. ಆ ಅಶೋಕವನದಲ್ಲಿ ಭಾರಿ ಭಾರಿ ಮರಗಳಿದ್ದಾವೆ. ಮರಗಳಿದ್ದಾವೆ ಅಂತ ಸುಮ್ಮನೆ ಮರಗಳ ಹೆಸರು ಹೇಳುವುದಲ್ಲ. ಪನಸ,
ಚೂತ ಅಂತ ಹೆಸರು ಹೇಳುವುದಿಲ್ಲ. ಆ ಶಬ್ದಗಳನ್ನು ಸೇರಿಸುವಾಗ ಅದರಲ್ಲಿ ಒಂದು ಲಯ ಬರಬೇಕು. ತತಸ್ತಸ್ಯಾಂ ನಾಗ ಪುನ್ನಾಗ ತಾಲ ಹಿಂತಾಲ ತಮಾಲ ಕೃತಮಾಲ ತರಲ ಬಕುಲ ಮಂಜುಲ ತಿಲಕ ಆಮಲಕ ಕುಟಜ ಲಿಗುಚ ಕದಕ ಕಕ್ಕೋಲ ಅಂಕೋಲ ಲವಂಗ ವಿಹಂಕದ ಕೇತಕಿ ಕದಂಬೋದುಂಬರ ಕದಂಬಾಶ್ವತ್ಥ. ಮುಗಿಯುವುದಿಲ್ಲ, ನಾನೊಂದು 122 ಹೆಸರಿದೆ ಅದರಲ್ಲಿ. ಅಷ್ಟು ಹೇಳಿದರೆ ಇವರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ನಿಮ್ಗೆ ಅನಿಸುತ್ತೆ. ಎಲ್ಲ ವೃಕ್ಷಗಳ ಹೆಸರು ಜೊತೆಗೆ ಹೊಂದಿಸಿದ್ದಾರೆ. ಹೊಂದಿಸುವಾಗ ಒಂದು ಲಯ ಇದೆ ನೋಡಿ. ದಂಡಕಗಳು ಅಂತ ಕೆಲವು ಕರೀತೇವೆ ನಾವು. ಅದು ಹೇಳುವಾಗಲೇ ಒಂದು ಪದ್ಯಗಳನ್ನು ಹೇಳುವುದಕ್ಕೂ ಈ ಗದ್ಯಗಳನ್ನು ಹೇಳುವುದಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ ಅನ್ನುವ ರೀತಿಯಲ್ಲಿ ಆ ಪದ್ಯಗಳ ರಚನೆ ಇದೆ. ಸಾಧು ನಿಂದಾತ್ಮ ಶಂಸಾಶ್ರುತ ಗ್ರಂಥ ದುಶ್ಶಾಸ್ತ್ರ ವೇತೃತ್ವ ದುಷ್ಟಾತ್ಮ ಸೇವಾದ್ಯನಂತ ಅಪರಾಧಾಲಯಂ ದುಷ್ಟಕರ್ಮಾದ್ಯ ದುಷ್ಟಾನ ದೂರಂ ದುರಾಚಾರಿಣಂ ಜ್ಞಾನಹೀನಂ ಸದಾ ಕ್ರೋಧ ಲೋಪಾದ್ಯ ನಿದ್ರಾನ್ವಿತಂ ಸೋತ್ತಮಾಚಾರ್ಯ ಸೇವಾನ ವಿದ್ಯಂ ಕೃತಘ್ನಂ. ಹೇಳುವಾಗ ಸಂಸ್ಕೃತದ ಲಯ ಅದು ಗದ್ಯದಲ್ಲಿ ಬರುತ್ತೆ. ಆ ರೀತಿ ಶಬ್ದಗಳನ್ನು ಜೋಡಿಸುವ ಚಾತುರ್ಯ ಎಲ್ಲ ಕವಿಗಳಿಗೆ ಬರುವುದಿಲ್ಲ. ನಾವು ಈ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಅಂತ ಒಂದು ವಿಶಿಷ್ಟವಾದ ಈ ಲಯವನ್ನು ಕಾಣ್ತೇವೆ, ಗದ್ಯದ ಲಯವನ್ನು ಕಾಣ್ತೇವೆ. ಅದು ರಾಯರಲ್ಲಿರತಕ್ಕಂತಹ ಕವಿತ್ವಕ್ಕೆ ದ್ಯೋತಕವಾದದ್ದು. ಇಂದಿಯರಿಗೆ ಗೋವಿಂದ ಅವನ ಕನ್ನಡದಲ್ಲಿ ಎಷ್ಟು ಲಲಿತವಾಗಿ ಅವರು ಪದ್ಯಗಳನ್ನು ಬರೆಯಬಲ್ಲರು, ಸಂಸ್ಕೃತದಲ್ಲಿ ಅಂತಹ ಪದ್ಯಗಳ ಜೊತೆಗೆ ಗದ್ಯವನ್ನು ರಚಿಸುವ ಅದ್ಭುತ ಶಕ್ತಿಯನ್ನು ಅವರು ಈ ಗದ್ಯಗಳಲ್ಲಿ 2ರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅವರ ರಾಮಚಾರಿತ್ರ್ಯ ಮಂಜರಿ, ಕೃಷ್ಣ ಚಾರಿತ್ರ್ಯ ಮಂಜರಿ ಅದು ಪದ್ಯದ ಚಾತುರ್ಯ ಮತ್ತು ಸಂಗ್ರಹ ಚಾತುರ್ಯವನ್ನು ನಮಗೆ ತೋರಿಸುತ್ತೆ. ಈ 2 ಗದ್ಯಗಳು, ಸಂಕಲ್ಪ ಗದ್ಯ ಮತ್ತು ಸಮರ್ಪಣ ಗದ್ಯ ಏನಿದೆ, ಅದು ಅವರ ಗದ್ಯದ ಚಾತುರ್ಯವನ್ನು ತೋರಿಸುತ್ತೆ. ಅಲಂಕಾರ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಗದ್ಯಂ ಕವೀನಾಂ ನಿಕಷಂ ವದಂತಿ. ಈ ಪದ್ಯ ರಚನೆ ಮಾಡುವುದು ಒಬ್ಬ ಅವನ ಕವಿತ್ವ ಎಷ್ಟು ಅನ್ನುವುದಕ್ಕೆ ಅದು ನಿರ್ಣಾಯಕ ಅಲ್ಲ. ಆದರೆ ಗದ್ಯ ಅವನು ನಿಜವಾಗಿ ಕವಿಯೋ ಅಥವಾ ಏನಾದರೂ ತಾನು ಮುಚ್ಚಿಕೊಂಡು ತನ್ನ ಕವಿತ್ವವನ್ನು ಪ್ರದರ್ಶನ ಮಾಡುವವನೋ ಅನ್ನುವುದನ್ನು ನಿರ್ಣಯಿಸುವಂತಹದ್ದು ಗದ್ಯ. ಕವಿಗಳ ನಿಕಷ, ನಿಕಷ ಅಂದರೆ ಸಾಣೆ ಅಂತ ಅರ್ಥ. ವಜ್ರ ಅದು ಸರಿಯಾದ ವಜ್ರ ಅಂತ ತಿಳಿಯುವುದಕ್ಕೆ ಸಾಣೆ ಹೇಗೆ ವಜ್ರವನ್ನು ಹೊಳಪುಗೊಳಿಸುತ್ತೋ ಹಾಗೆ ಒಬ್ಬ ಕವಿಯ ಹೊಳಪು ಲೋಕಕ್ಕೆ ವ್ಯಕ್ತವಾಗುವುದು ಗದ್ಯ ರಚನೆಯ ಮೂಲಕ. ಕಾದಂಬರಿ ಎನ್ನುವ ಗದ್ಯವನ್ನು ರಚಿಸಿದಂತಹ ಬಾಣಭಟ್ಟ ಈ ವಿಷಯವನ್ನು ಲೋಕಕ್ಕೆ ಅನ್ವರ್ಥ ವಾಸ್ತವ ಅನ್ನುವುದನ್ನು ಪರಿಚಯಿಸಿಕೊಟ್ಟಿದ್ದಾನೆ. ಒಬ್ಬ ಕವಿ ಎಷ್ಟು ಎತ್ತರ ಅಂತ ತೀರ್ಮಾನಿಸುವುದು ಗದ್ಯದ ಮೂಲಕ ಅಂತ. ಆದ್ದರಿಂದಲೇ ಶ್ರೀ ವೇದವ್ಯಾಸರು ರಾಮಾಯಣ ಮಹಾಭಾರತವನ್ನಿರಬಹುದು ಅಥವಾ ಭಾಗವತವನ್ನಿರಬಹುದು ರಚಿಸುವಾಗ ಕೇವಲ ಪದ್ಯದಲ್ಲೇ ರಚಿಸಲಿಲ್ಲ. ಮಹಾಭಾರತದಲ್ಲಿ ಅಲ್ಲಲ್ಲಿ ಅದ್ಭುತ ಗದ್ಯಗಳನ್ನು ಜೋಡಿಸಿದ್ದಾರೆ. ಭಾಗವತದಲ್ಲಿ ಪಂಚಮ ಸ್ಕಂದವನ್ನಂತೂ ಪೂರ್ತಿಯಾಗಿ ಗದ್ಯ ರೂಪದಲ್ಲೇ ರಚಿಸಿದ್ದಾರೆ. ಯಾಕಂದರೆ ಗದ್ಯದಲ್ಲಿ ಒಂದು ವಿಶಿಷ್ಟ ಸ್ವಾರಸ್ಯ ಇದೆ, ಜೊತೆಗೆ ಪಾಂಡಿತ್ಯ ಪ್ರಕಾಶ ದ್ಯೋತನೆ ಇದೆ. ಆ ದೃಷ್ಟಿಯಿಂದ ರಾಯರು ಪ್ರಾತಃಸಂಕಲ್ಪವನ್ನು ಪದ್ಯ ರೂಪದಲ್ಲಿ ರಚಿಸುವುದಕ್ಕೆ ಅವಕಾಶವಿದ್ದರೂ ಅದನ್ನು ಗದ್ಯ ಸ್ವರೂಪದಲ್ಲಿ ನಮಗೆ ರಚಿಸಿಕೊಟ್ಟಿದ್ದಾರೆ. ಇದಿಷ್ಟು ಸಂಕಲ್ಪ ಗದ್ಯದ ಸುತ್ತ ಪ್ರದಕ್ಷಿಣೆ ಬಂದದ್ದು. ಇನ್ನು ಒಳಗೆ ಪ್ರವೇಶ ಮಾಡೋಣ. ದೇವಸ್ಥಾನಕ್ಕೆ ಹೋದಾಗ ಬರೀ ಸುತ್ತ ಹಾಕ್ತಾ ಗರ್ಭಗುಡಿಯನ್ನೇ ನೋಡದೆ ಬಂದರೆ ಸಮಸ್ಯೆ ಆಗಿದೆ. 3 ಪ್ರದಕ್ಷಿಣೆ ಹಾಕುವುದು, ಆಮೇಲೆ ಸೀದಾ ಒಳಗೆ ಪ್ರವೇಶ ಮಾಡು. ಲೌಕಿಕ ವೇದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಶೇಷ ಶಬ್ದಾರ್ಥ ರಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತಾತ್ಯಷ್ಟ ಅಕ್ಷರಾರ್ಥ. ಇದನ್ನು ನಿಜವಾಗಿ ಅದರ ಒಳಗಿರುವ ತತ್ವವನ್ನು ನಾವು ತಿಳಿತಾ ಹೊರಟ್ರೆ ಅದಕ್ಕೆ ಕನಿಷ್ಠ ಒಂದು 8 ಗಂಟೆಯಾದರೂ ನಮಗೆ ಬೇಕು. ನಮಗೆ 1 ಗಂಟೆಯಲ್ಲಿ ಸಂಕಲ್ಪ ಗದ್ಯ ಮುಗಿಸಿ ಅಂತ ಹೇಳಿದರೆ, ನಾನು ಎಲ್ಲಿಯಾದರೂ ಅಲ್ಲಿರುವ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಹೊರಟ್ರೆ ಅದು ನನಗೆ ಸಮಾಧಾನ ಆಗುವುದಿಲ್ಲ, ನಿಮಗಂತೂ ಅಸಮಾಧಾನ ಆಗುತ್ತೆ. ಅದು ಸಮಸ್ಯೆ ಇದೆ. ಯಾಕಂದರೆ ಅದು ಅರ್ಥ ಆಗಲಿಕ್ಕೆ ಸುಲಭ ಇಲ್ಲ. ದೊಡ್ಡ ವೇದಾಂತದ ರಾಶಿಯನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ತುಂಬಿಸಿಟ್ಟಿದ್ದಾರೆ. ಅದರ ಒಟ್ಟು ಆ ಪಕ್ಷಿ ನೋಟವನ್ನು ಮಾತ್ರ ನಾನು ನಿಮಗೆ ಕೊಡ್ತೇನೆ. ಒಂದು ಆಕಾಶದಿಂದ ಬೆಂಗಳೂರು ನೋಡಿದರೆ ಎಷ್ಟು ಕಾಣಿಸುತ್ತೆ ಅಷ್ಟೇ. ಒಂದು ಯಾವುದೋ ಇಸ್ಕಾನ್ ಗೋಪುರ ಕಾಣಿಸ್ಬೋದು, ಇಲ್ಲಿ ಇವತ್ತು ಅಲಂಕಾರ ಆದ್ರಿಂದ ಇದು ಕಾಣಿಸ್ಬೋದು. ಸಂಕಲ್ಪ ಗದ್ಯದಲ್ಲಿ 3 ಹಂತಗಳಿದ್ದಾರೆ. ಒಂದು, ಮೊದಲು ವಾಯುದೇವರನ್ನು ಚಿಂತನೆ ಮಾಡಿ, ಅಂತಹ ವಾಯುದೇವರ ಒಳಗೆ ಕುಳಿತಂತಹ ಭಗವಂತನನ್ನು ಆಲೋಚಿಸುವುದು. ಶ್ರೀರಾಮಚಂದ್ರ, ಆ ಶ್ರೀರಾಮಚಂದ್ರನನ್ನೇ ಆಲೋಚಿಸುವುದು ಯಾಕೆ? ರಾಘವೇಂದ್ರ ಅನ್ನುವ ಶಬ್ದಕ್ಕೆ ರಾಮಚಂದ್ರ ಅಂತಲೇ ಅರ್ಥ. ರಾಘವ ಅಂದರೆ ರಘುವಂಶ, ರಘುವಂಶದವರಿಗೆಲ್ಲ ಇಂದ್ರನಂತೆ ರಾರಾಜಿಸತಕ್ಕಂತಹ ರಾಮಚಂದ್ರನಿಗೆ ರಾಘವೇಂದ್ರ ಅಂತ ಹೆಸರು. ಆದರೆ ಆ ರಾಘವೇಂದ್ರನ ಪರಮಭಕ್ತರಾದಂತಹ ಈ ರಾಯರಿಂದ ಏನಾಯಿತು, ರಾಘವೇಂದ್ರ ಅಂತ ಹೆಸರು ಕೇಳಿದರೆ ಶ್ರೀರಾಮಚಂದ್ರನೇ ನೆನಪಾಗದೇ
ವಿಷಯಗಳು. ಯಾಕಂದ್ರೆ ರಾಘವೇಂದ್ರ ಅನ್ನೋ ಶಬ್ದವನ್ನು ಕೇಳಿದರೆ ಇವತ್ತು ಶ್ರೀರಾಮಚಂದ್ರನ ನೆನಪಾಗದೇ ಇರುವಷ್ಟು ಎತ್ತರಕ್ಕೆ ಆ ರಾಯರ ಪರಮಭಕ್ತ ರಾಘವೇಂದ್ರ ಸ್ವಾಮಿಗಳ ಪರಮಭಕ್ತನಾದಂತಹ ರಾಘವೇಂದ್ರ ಸ್ವಾಮಿಗಳು ಬಂದರು. ಇದು ಭಗವಂತನಿಗೆ ತುಂಬ ಇಷ್ಟವಾಗುವ ಕೆಲವು ವಿಷಯಗಳು. ತನ್ನ ಹೆಸರನ್ನು ಇಟ್ಟುಕೊಂಡಂತಹ ಒಬ್ಬ ವ್ಯಕ್ತಿ ಆ ದೇವರ ಹೆಸರನ್ನು ಮರೆಮಾಚುವಷ್ಟು ಪ್ರಸಿದ್ಧಿಗೆ ಬಂದಾಗ ಖುಷಿಯಾಗ್ತದೆ ದೇವರಿಗೂ ಕೂಡ. ಯಾಕಂದರೆ ಈ ಭಕ್ತನ ಪ್ರಭಾವದಿಂದಾಗಿ ನಾನು ಇನ್ನಷ್ಟು ಚಾಲ್ತಿಗೆ ಬಂದೆ ಲೋಕದಲ್ಲಿ. ಭಗವಂತನಿಗೆ ಚಾಲ್ತಿಗೆ ಬಂದು ಖುಷಿ ಏನಾಗಬೇಕು ಅಂತಿಲ್ಲ, ಅವನಿಗೆ ಆನಂದ ತುಂಬಬೇಕು ಅಂತಿಲ್ಲ. ಆದರೆ ಭಗವಂತ ಯಾವತ್ತೂ ಕೂಡ ಕಷ್ಟದಲ್ಲಿರುವವರನ್ನು ಉದ್ಧರಿಸಬೇಕು ಅನ್ನೋ ದೃಷ್ಟಿಯಲ್ಲೇ ಕೈಯನ್ನು ಧರಿಸಿರ್ತಕ್ಕಂಥವು. ಜಗದ್ರಕ್ಷಾ ಕೇವಲೋದ್ಯೋಗಿಯಾದ ಬಾಹುವನ್ನು ಧರಿಸಿರುವವ ಭಗವಂತ. ಹಾಗಾಗಿ ತನ್ನ ಭಕ್ತರು ಹೆಚ್ಚು ಹೆಚ್ಚು ಲೋಕದಲ್ಲಿ ಜ್ಞಾನ ಮಾರ್ಗದಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ಜನಗಳನ್ನು ತೊಡಗಿಸುವುದಕ್ಕೆ ತೊಡಗಿದರು ಅಂತಾದರೆ ಆ ಭಕ್ತರ ಮೇಲೆ ಇನ್ನಷ್ಟು ಅನುಗ್ರಹ ಪೂರವನ್ನು ತುಂಬಿಸಿಕೊಡ್ತಾನೆ. ಅಂತಹ ರಾಘವೇಂದ್ರನ ಅನುಗ್ರಹವನ್ನು ಪಡೆದವರು ಶ್ರೀ ರಾಘವೇಂದ್ರ ತೀರ್ಥರು. ಅದರಲ್ಲಿ ಅವರ ಒಳಗೆ ಕುಳಿತವ ರಾಘವೇಂದ್ರ ಸ್ವಾಮಿ. ಅರ್ಥಾತ್ ರಾಘವೇಂದ್ರ ಸ್ವಾಮಿ ಅಂದರೆ ರಾಮಚಂದ್ರ ಸ್ವಾಮಿ ಅಂತ ಅರ್ಥ. ರಾಮಚಂದ್ರ ಸ್ವಾಮಿ ರಾಘವೇಂದ್ರ ತೀರ್ಥವರ್ಯರ ಅಂತಃಕರಣದಲ್ಲಿ ಕುಳಿತು ನಮಗೆ ಫಲವನ್ನು ಕೊಡ್ತಾನೆ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್. ಆ ಶ್ರೀರಾಮಚಂದ್ರನ ಅನುಗ್ರಹ ವಿಶೇಷದಿಂದ ತಾವು ಪೀಠದಲ್ಲಿ ಕೂಡಿಸಿ ಆಚಾರ್ಯ ದತ್ತವಾದಂತಹ ಶ್ರೀರಾಮಚಂದ್ರನ ಪ್ರತಿಮೆಯನ್ನು ಅರ್ಚನೆ ಮಾಡಿ ಆ ಶಕ್ತಿಯಿಂದ ಅವರು ಇವತ್ತು ಬೇಕಾದವರಿಗೆ ಬೇಕಾದ್ದನ್ನೆಲ್ಲ ಕೊಡತಕ್ಕಂತಹ ವಿಶಿಷ್ಟ ಸಾಮರ್ಥ್ಯವನ್ನು ಪಡೆದ ಗುರುಗಳಾಗಿ ನಮಗೆ ಅನುಗ್ರಹಿಸ್ತಾ ಇದ್ದಾರೆ. ಅಂತಹ ರಾಯರ ಆರಾಧ್ಯ ಸ್ವರೂಪ ಶ್ರೀರಾಮಚಂದ್ರನಾದ್ದರಿಂದ ಅವರು ಶ್ರೀರಾಮಚಂದ್ರನನ್ನು ಇಲ್ಲಿ ಚಿಂತನೆ ಮಾಡ್ತಾರೆ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮೊದಲು ಪ್ರಾಣದೇವರನ್ನು ಚಿಂತಿಸಿ. ಯಾಕಂದರೆ ರಾಮಚಂದ್ರ ಹೆಚ್ಚು ನಿಲ್ಲುವುದು ಎಲ್ಲಿ ಅಂದರೆ ಯತ್ರ ಯತ್ರ ರಘುನಾಥ ಕೀರ್ತನಂ, ಎಲ್ಲಿ ರಾಮಚಂದ್ರನ ಕೀರ್ತನೆ ನಡೀತದೆ ತತ್ರ ಮಾರುತಿಯು ಸ್ಮರತ, ಅಲ್ಲಿ ಮಾರುತಿ ಇದ್ದಾನೆ. ಹಾಗೆಯೇ ಮಾರುತಿ ಎಲ್ಲಿರ್ತಾನೆ ಅಲ್ಲಿ ರಾಮಚಂದ್ರ ಬಂದು ಕೂತುಕೊಳ್ತಾರೆ. ಹಾಗಾಗಿ ಹನುಮಂತನ ಒಳಗೆ ನಿರಂತರ ಕುಳಿತವ ಶ್ರೀರಾಮಚಂದ್ರ. ಹಾಗಾಗಿ ಮೊದಲು ಹನುಮತ್ ಸ್ವರೂಪಿಯ ಹನುಮಂತ ಅನ್ನೋದು ಯಾವ ಮೂಲ ರೂಪದಿಂದ ಇಳಿದು ಬಂತೋ ಅಂತಹ ವಾಯುದೇವರನ್ನು ಮೊದಲು ಚಿಂತಿಸಬೇಕು. ಅಂತಹ ಮನೋಜವಾದಂತಹ ವಾಯುಸ್ವರೂಪಿಯಾದಂತಹ ಆ ದೇವರನ್ನು ಮುಖ್ಯ ಪ್ರಾಣನನ್ನು ಚಿಂತಿಸಿ, ಮುಖ್ಯ ಪ್ರಾಣನ ಹೃದಯಾಂತರದಲ್ಲಿ ಭಗವಂತ ಶ್ರೀರಾಮಚಂದ್ರನನ್ನು ಚಿಂತಿಸಿ ಅವರನ್ನು ಸಂಬೋಧನೆ ಮಾಡಿ ಕರೀಬೇಕು. ಹೇ ಶ್ರೀರಾಮಚಂದ್ರ ಸ್ವಾಮಿನ್ ಅಂತ ಹೇಳಿ ಆ ರಾಮಚಂದ್ರನಲ್ಲಿ ಮತ್ತೆ ಹೇಳಿಕೊಳ್ಳಬೇಕು. ಭಗವಂತ, ನಿನ್ನ ಆಜ್ಞೆಯಿಂದ ನಿನ್ನ ಪ್ರೇರಣೆಯಿಂದ ನೀನು ಕೊಟ್ಟ ಶಕ್ತಿಯಿಂದ ನಾನು ಇಂತಹ ಕೆಲಸ ಮಾಡ್ತೇನೆ ನೋಡಿ. ಹಾಗಾದರೆ ಮೊದಲು ಮುಖ್ಯ ಪ್ರಾಣನ ಚಿಂತನೆ, ಆ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ರಾಮಚಂದ್ರನ ಚಿಂತನೆ, ಆ ರಾಮಚಂದ್ರನ ಪ್ರೇರಣೆಯಿಂದ ನಾನು ಇಂತಹ ಕೆಲಸ ಮಾಡ್ತೇನೆ ಅನ್ನೋ ನಿವೇದನೆ. ಇದು ಮೂರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿರ್ತಕ್ಕಂತಹ ಒಂದು ವಿಷಯ. ಆದರೆ ಇಷ್ಟು ವಿಷಯ ಹೇಳಲಿಕ್ಕೆ ಎಷ್ಟು ಹೊತ್ತು ಬೇಕಾದೀತು ನಮಗೆ? ಒಂದು ಜಾಸ್ತಿ ಅಂತ ಹೇಳಿದರೆ ಒಂದು ಅರ್ಧ ನಿಮಿಷ ಇಲ್ಲ 3/4 ನಿಮಿಷ ಇಷ್ಟು ಸಾಕು. ಆದರೆ ಪ್ರಾತಃ ಸಂಕಲ್ಪ ಗದ್ಯವನ್ನು ನೀವು ನಿಧಾನಕ್ಕೆ ಅಥವಾ ನಿಧಾನಕ್ಕೆ ಬೇಡ ವೇಗವಾಗಿ ಓದಿದರೆ ಸುಮಾರು 5 ನಿಮಿಷ ಬೇಕು ಸಂಕಲ್ಪ ಗದ್ಯ ಮುಗಿಸಲಿಕ್ಕೆ. ವಿಷ್ಣು ಸಹಸ್ರನಾಮ ಮುಗಿಸಲಿಕ್ಕೆ 10 ನಿಮಿಷ ಬೇಕಲ್ವಾ? ಇದನ್ನು ಮುಗಿಸಲಿಕ್ಕೆ 5 ನಿಮಿಷ ಬೇಕು. ಅಷ್ಟು ಉದ್ದ ಇದೆ ಪ್ರಾತಃ ಸಂಕಲ್ಪ ಗದ್ಯ. ಯಾಕೆ ಅಷ್ಟು ಉದ್ದ ಇದೆ? ಯಾಕಂದರೆ ಮೊದಲು ಪ್ರಾಣದೇವರ ಅಂತರ್ಯಾಮಿಯಾದ ಭಗವಂತ ಅಂತ ಹೇಳುವಾಗ ಪ್ರಾಣದೇವರಿಗೆ ಒಂದಿಷ್ಟು ವಿಶೇಷ. ಇಂತಹ ಪ್ರಾಣದೇವರು ಅಂತ ವಿಶೇಷ. ಅಂತಹ ಪ್ರಾಣದೇವರ ಅವತಾರ ಸ್ವರೂಪಿಯಾದ ನಮ್ಮ ಗುರುಗಳೆನಿಸಿದಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಅಂತರ್ಯಾಮಿಯಾದ ಅಂತ ಹೇಳಲಿಕ್ಕೆ ನಿಮಗೆ 1.5 ನಿಮಿಷ ಬೇಕು. ಅಷ್ಟು ವಿಶೇಷಣ ಇದೆ. ಅಂತಹ ಪ್ರಾಣದೇವರ ಅವತಾರ ಸ್ವರೂಪಿಯಾದಂತಹ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವರ್ಯರು, ಅವರ ಅಂತರ್ಯಾಮಿಯಾದ ಸೀತಾಪತಿ ರಾಮಚಂದ್ರ ಬರಬೇಕಲ್ವಾ? ಅದು ಇಂತಹ ರಾಮಚಂದ್ರ ಅಂತ ಅವರಿಗೆ ಒಂದಿಷ್ಟು ವಿಶೇಷ. ಇಷ್ಟು ವಿಶೇಷಣದಲ್ಲಿ ಸಕಲ ಶಾಸ್ತ್ರಾರ್ಥಗಳು ತುಂಬಿಬಿಟ್ಟಿದ್ದಾರೆ. ಯಾಕಂದರೆ ಪ್ರಾಣದೇವರಿಗೆ ವಿಶೇಷಣಗಳನ್ನು ಕೊಡುವುದು ಮತ್ತು ರಾಮಚಂದ್ರ ಮತ್ತೆ ಇತಿಹಾಸಗಳ ಜೊತೆಗೆ ಪಂಚರಾತ್ರದಂತಹ ತಂತ್ರಗ್ರಂಥಗಳಿರ್ಬೋದು. ಇವೆಲ್ಲವೂ ಕೂಡ ಹರಿವಾಯುಗಳ ಮಹತಿಯನ್ನೇ ಹೇಳುವುದಕ್ಕೆ ಹೊರಟಂತಹ ಗ್ರಂಥರಾಶಿಗಳು. ಹಾಗಾಗಿ ಸಮಗ್ರ ಗ್ರಂಥದ ಸಾರವನ್ನು ಈ 2 ಚೇತನಗಳ ವಿಶೇಷಣದಲ್ಲಿ ಕೊಡ್ತಾರೆ. ಒಂದು ಜೀವೋತ್ತಮ ಸ್ವರೂಪದಲ್ಲಿ ವಿಶೇಷಣ, ಮತ್ತೊಂದು ಸರ್ವೋತ್ತಮ ಸ್ವರೂಪದಲ್ಲಿ ವಿಶೇಷಣ. ಹೀಗೆ ಹರಿವಾಯುಗಳಿಗೆ 2 ವಿಶೇಷ ಅನ್ನಷ್ಟು ವಿಶೇಷಣಗಳನ್ನು ಕೊಟ್ಟು ಆಮೇಲೆ ನಿನ್ನ ಪ್ರೇರಣೆಯಿಂದ ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಭಾಗ ಇದೆ. ಈ ಭಗವಂತನಿಗೆ ಕೊಟ್ಟ ವಿಶೇಷಣಗಳಲ್ಲಿ ಕೆಲವೊಂದು ನಾವು ಗಮನಿಸಬೇಕು. ಒಂದು, ಸಕಲ ವೇದಗಳ ಅರ್ಥನಾದವ ಭಗವಂತ ಅಂತ ಒಂದು ವಿಶೇಷ.
ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ಭಗವಂತ ಸಕಲ ಶಬ್ದಗಳ ಅರ್ಥ. ಸಕಲ ಶಬ್ದಗಳು ಅಂದರೆ ಎಷ್ಟು? ಯಾವ ಬಗೆ ಬಗೆಯ ಶಬ್ದಗಳಿದ್ದಾವೆ? ವೈದಿಕ ಶಬ್ದ, ಅವೈದಿಕ ಶಬ್ದ ಅಂತ ಎರಡು ಥರದ ಶಬ್ದ. ಅಂದರೆ ಹುಟ್ಟದ ಶಬ್ದ, ಹುಟ್ಟಿದ ಶಬ್ದ ಅಂತ ಎರಡು ಥರದ ಶಬ್ದ ಇದೆ. ಹುಟ್ಟದೇ ಇದ್ದ ಶಬ್ದವನ್ನು ಅಪೌರುಷೇಯ ಅನ್ನುವ ಮತ್ತೊಂದು ಹೆಸರಿನಿಂದ ಕರೀತೇವೆ. ಅದು ಅನಾದ್ಯನಂತ ಕಾಲದಿಂದ ಅದೇ ಆನುಪೂರ್ವಿಯಿಂದ ಇರ್ತದೆ. ಒಂದು ಅಗ್ನಿಮೇಳೆ ಪುರೋಹಿತಂ ಅನ್ನೋ ಒಂದು ವೈದಿಕವಾದ ಶಬ್ದ, ಅಥವಾ ಅಸತೋಮ ಸದ್ಗಮಯ ಅನ್ನೋ ಒಂದು ವೈದಿಕವಾದ ಶಬ್ದ ಇದ್ದರೆ ಅದು ಎಲ್ಲ ಕಾಲದಲ್ಲೂ ಅದೇ ಸ್ವರೂಪದಲ್ಲಿರ್ತದೆ, ವ್ಯತ್ಯಾಸವಾಗುವುದಿಲ್ಲ. ಹೀಗೆ ವ್ಯತ್ಯಾಸವೇ ಆಗದೇ ಇರತಕ್ಕಂತಹ ಶಬ್ದರಾಶಿ ಕೆಲವು, ವ್ಯತ್ಯಾಸವಾಗುವ ಶಬ್ದರಾಶಿ ಕೆಲವು. ನಾರಾಯಣಂ ನಮಸ್ಕೃತ್ಯ ಅಂತ ಮಹಾಭಾರತದ ಆದಿಯ ಶ್ಲೋಕ ಇದ್ದರೆ ಅದು ಇನ್ನೊಂದು ಸಲ ಮುಂದಕ್ಕೆ ಇನ್ನೊಂದು ಬಾರಿ ವೇದವ್ಯಾಸರು ಮಹಾಭಾರತವನ್ನು ನಿರ್ಮಿಸುವಾಗ ಅಲ್ಲಿ ನಾರಾಯಣ ಅಂತಲೇ ಅವರು ಹೇಳಬೇಕು ಅಂತಿಲ್ಲ, ಪದ್ಮನಾಭಂ ನಮಸ್ಕೃತ್ಯ ಅಂತ ವ್ಯತ್ಯಾಸ ಮಾಡಬಹುದು. ಅರ್ಥ ಹಾಗೇ ಇದ್ದು ಶಬ್ದ ವ್ಯತ್ಯಾಸವಾಗಿರತಕ್ಕಂತಹ ಶಬ್ದರಾಶಿಗಳನ್ನು ಪೌರುಷೇಯ ಗ್ರಂಥಗಳು ಅಂತ ಕರೀತೇವೆ. ಅರ್ಥವು ಹಾಗೇ ಇದ್ದು ಶಬ್ದವೂ ವ್ಯತ್ಯಾಸವಾಗದೆ ಎಲ್ಲ ಕಾಲದಲ್ಲೂ ಹಾಗೆ ಇರುವ ಗ್ರಂಥರಾಶಿಯನ್ನು ಅಪೌರುಷೇಯಗಳು ಅಂತ ಕರೀತೇವೆ. ಹೀಗೆ ವೈದಿಕ ಅವೈದಿಕ ಅಂದರೆ ಇಷ್ಟೇ ಅರ್ಥ. ಅಪೌರುಷೇಯವಾದ ಶಬ್ದರಾಶಿ ಮತ್ತು ಪೌರುಷೇಯವಾದಂತಹ ಶಬ್ದರಾಶಿಗಳು ಇವಿಷ್ಟೂ ದೇವರನ್ನು ಹೇಳುತ್ತೆ. ಇವಿಷ್ಟರ ಜೊತೆಗೆ ಇನ್ನೂ ಎರಡು ಥರದ ಶಬ್ದ ಇದೆ, ಧ್ವನ್ಯಾತ್ಮಕ ಶಬ್ದ, ವರ್ಣಾತ್ಮಕ ಶಬ್ದ ಅಂತ. ಈಗ ನಾನೇನು ಮಾತಾಡ್ತಾ ಇದ್ದೇನೆ ಇದೆಲ್ಲ ವರ್ಣಾತ್ಮಕ ಶಬ್ದ. ವರ್ಣ ಅಂದರೆ ಅಕ್ಷರಗಳು, ಅದರಲ್ಲಿ ಅಕಾರದಿಂದ ಹಿಡಿದು ಕ್ಷಕಾರದ ತನಕ ಅ ಕ್ಷ ರ, ಅಕಾರದಿಂದ ಹಿಡಿದು ಕ್ಷಕಾರದ ತನಕ ವರ್ಣಗಳಲ್ಲಿ ರಮಿಸುವವನಿಗೆ ಅಕ್ಷರ ಅಂತ ಹೆಸರು. ಅಂತಹ ವರ್ಣಾತ್ಮಕ ಶಬ್ದಗಳು ಇದು. ಅದೇ ಕೈಚಪ್ಪಾಳೆ ಹೊಡೆದರೆ ಬರ್ತಕ್ಕಂಥ ಶಬ್ದ ಇದೆಯಲ್ಲ, ಅದು ವರ್ಣಾತ್ಮಕ ಅಲ್ಲ, ಅದು ಧ್ವನ್ಯಾತ್ಮಕ. ಒಂದು ಕಾಗೆ ಕೂಗಿದಾಗ, ಕೋಗಿಲೆ ಅರಚಿದಾಗ ಅಂತ ಹೇಳ್ಬಾರ್ದು, ಕೋಗಿಲೆ ಕೂಗಿದಾಗ ಕಾಗೆ ಅರಚಿದಾಗ ಬರುವ ಶಬ್ದ ಇದೆ ಅಲ್ಲ, ಅದು ಧ್ವನ್ಯಾತ್ಮಕ ಶಬ್ದ. ಅದಕ್ಕೆ ನಾವು ಸುಮ್ಮನೆ ಕುಹು ಅಂತ ಕೊಡ್ತೇವೆ. ಕುಹು ಅನ್ನೋದು ಧ್ವನ್ಯಾತ್ಮಕ ಅಲ್ಲ, ಅದು ವರ್ಣಾತ್ಮಕ. ನಾವು ವರ್ಣವನ್ನು ಹಾಕಿದ ಕೂಡಲೇ ಅದು ಧ್ವನ್ಯಾತ್ಮಕ ಶಬ್ದದ ಅನುಕರಣೆಯಾಗ್ತದೆ ಹೊರತು ಅದು ಧ್ವನ್ಯಾತ್ಮಕ ಶಬ್ದ ಆಗುವುದಿಲ್ಲ, ವರ್ಣಾತ್ಮಕ ಆಗ್ತದೆ. ಹೀಗೆ ವರ್ಣ ಧ್ವನಿ ಇಂಥ ಎರಡು ಥರದ ಶಬ್ದ ಇದೆ. ಭಗವಂತನನ್ನು ಕೇವಲ ವರ್ಣಗಳು ಮಾತ್ರ ಹೇಳುವುದಲ್ಲ, ಧ್ವನಿಯೂ ಕೂಡ ಆ ದೇವರನ್ನು ಹೇಳುತ್ತೆ. ಇದು ಮೊದಲು ಕೊಟ್ಟ ವಿಶೇಷ. ಸರ್ವ ಶಬ್ದ ವಾಕ್ಯ, ಗುಡುಗು ಶಬ್ದ, ಸಮುದ್ರ ಘೋಷ, ಶಂಖ ಜಾಂಗಟೆಗಳನ್ನು ಊದಿದಾಗ ಬಾರಿಸಿದಾಗ ಉಂಟಾಗತಕ್ಕಂತಹ ಶಬ್ದಗಳು, ವೇಣು ವೀಣಾ ಧ್ವನಿಗಳು, ಇವೆಲ್ಲವೂ ಭಗವದ್ವಾಚಕವಾದದ್ದು. ಅದು ಹೇಗೆ ಏನು ಅಂತ ಸಾಮಾನ್ಯರು ಚಿಂತಿಸುವುದು ತುಂಬ ಕಷ್ಟ. ಆಚಾರ್ಯರು ಐತರೇಯೋಪನಿಷತ್ತಿನಲ್ಲಿ ಬಂದಂತಹ ಕೆಲವು ಭಾಗಗಳನ್ನು ವಿವರಣೆ ಮಾಡ್ತಾ ಹೇಳ್ತಾರೆ. ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ ಪ್ರಾಣಯೇವ ಪ್ರಾಣನಚ ಇತ್ಯೇವ ವಿದ್ಯಾತ್ ಅಂತ ಐತರೇಯೋಪನಿಷತ್ತಿನಲ್ಲಿ ಒಂದು ಮಾತು ಬಂತು. ಎಲ್ಲವೂ ದೇವರನ್ನು ಹೇಳುತ್ತೆ, ಎಲ್ಲ ಘೋಷಗಳೂ ದೇವರನ್ನು ಹೇಳುತ್ತೆ ಅಂತ ಉಪನಿಷತ್ತು ಹೇಳಿದಾಗ ಆಚಾರ್ಯರು ಹೇಳ್ತಾರೆ, ಅದು ಹೇಗೆ ಘೋಷವು ದೇವರನ್ನು ಹೇಳುವುದಂದರೆ ಅರ್ಥ ಮಾಡಿಕೊಳ್ಳುವುದು ಹೇಗೆ? ಅದಕ್ಕೆ ಒಂದು ಹಲ್ಲಿ, ಗೋಡೆಯಲ್ಲಿ ಹಲ್ಲಿಗಳು ಶಬ್ದ ಮಾಡ್ತಾರೆ. ಬೆಂಗಳೂರಿನವರಿಗೆ ಹಲ್ಲಿ ಹೇಗೆ ಶಬ್ದ ಮಾಡ್ತದೆ ಅಂತ ಗೊತ್ತಿರುವುದು ಕಡಿಮೆ. ಅವರಿಗೆ ನಾಯಿ ಹೇಗೆ ಶಬ್ದ ಮಾಡ್ತದೆ ಅಂತ ರಾತ್ರಿಯೆಲ್ಲ ನಿದ್ದೆಗೆಡಿಸುವ ಆ ಶಬ್ದಗಳ ಜ್ಞಾನ ಗೊತ್ತಿರ್ತದೆ. ಅದು ಹಲ್ಲಿ ಒಂದು ರೀತಿಯಲ್ಲಿ ನಾವು ಆಶ್ಚರ್ಯವಾದಾಗ ಏನು ಶಬ್ದ ಮಾಡ್ತೇವೆ ಆ ಶಬ್ದವನ್ನು ಮಾಡ್ತವೆ, ಅದು ಶಬ್ದ ಮಾಡ್ತಾರೆ. ಒಂದು ನಾಲಿಗೆಯನ್ನು ಮೇಲೆ ಕೆಳಗೆ ತಾಗಿಸಿ ಗಾಳಿಯನ್ನು ಒಳಗೆಳೆದರೆ ಯಾವ ಶಬ್ದ ಬರ್ತದೆ ಆ ಶಬ್ದ ಹಲ್ಲಿಗಳ ಬಾಯಿಯಿಂದ ಬರ್ತಾರೆ. ಈ ಶಬ್ದ ಒಂದು ರೀತಿ ಆಶ್ಚರ್ಯ ಅನ್ನೋ ಅರ್ಥವನ್ನು ದ್ಯೋತನೆ ಮಾಡ್ತದೆ. ಆಚಾರ್ಯರು ಹೇಳ್ತಾರೆ, ಒಂದು ಪ್ರವೃತ್ತ ಅನ್ನುವ ಗ್ರಂಥವನ್ನು ಕೋಟ್ ಮಾಡಿ ಹೇಳ್ತಾರೆ, ಇದು ಬರೀ ಆಶ್ಚರ್ಯವನ್ನು ದ್ಯೋತನೆ ಮಾಡುವುದಲ್ಲ, ಆಶ್ಚರ್ಯವನ್ನು ಹೇಳುತ್ತೆ. ಕೆಲವು ಶಬ್ದಗಳು ದ್ಯೋತನೆ ಮಾಡುವುದು, ಕೆಲವು ಶಬ್ದಗಳು ಹೇಳುವುದು. ಈ ಹಲ್ಲಿ ಏನು ಲೊಚಗುಡುತ್ತದೆ, ಹಲ್ಲಿಯ ಲೊಚಗುಟ್ಟುವಿಕೆ ಅನ್ನುವುದು ಆಶ್ಚರ್ಯವಾಚಕವಾದ ಶಬ್ದ. ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡ ಆಶ್ಚರ್ಯವನ್ನು ಅದು ಹೇಳುತ್ತಪ್ಪ. ಎಲ್ಲಕ್ಕಿಂತ ದೊಡ್ಡ ಆಶ್ಚರ್ಯ ಅಂದರೆ ಭಗವಂತ. ಆದ್ದರಿಂದ ಈ ಶಬ್ದವನ್ನು ನೀವು ಕೇಳಿದಾಗ ಆಶ್ಚರ್ಯ ಸ್ವರೂಪಿಯಾದ ಭಗವಂತ ಅದರಿಂದ ವಾಚ್ಯ ಅಂತ ತಿಳ್ಕೊಳ್ಳಿ. ಗೃಹ ಗೋಧಾಪಿಚ ಅಂತ, ಮನೆಯಲ್ಲಿರುವ ಹಲ್ಲಿಯೂ ಕೂಡ ಲೊಚಗುಟ್ಟುವಿಕೆಯ ಮೂಲಕ ಆಶ್ಚರ್ಯ ಸ್ವರೂಪಿಯಾದ ಭಗವಂತನನ್ನು ಹೇಳುತ್ತೆ. ಇದನ್ನು ನಾವು ಅನುಸಂಧಾನ ಮಾಡುವುದು ಕಷ್ಟ, ಅಂತೂ ಶಾಸ್ತ್ರದಲ್ಲಿ ಹಾಗುಂಟು ಅಂತ ತಿಳ್ಕೊಂಡಿರುವುದು. ಕೆಲವೆಲ್ಲ ತಿಳ್ಕೊಳ್ಳುವುದಕ್ಕಿರುವ ಶಾಸ್ತ್ರ. ಯಾಕಂದರೆ ಶಾಸ್ತ್ರದಲ್ಲಿ ಎಷ್ಟಿದೆ ಅಂದರೆ ದುಃಖಿ ಬದ್ಧ ಅನ್ನುವ ಶಬ್ದವು ದೇವರ ಹೆಸರು. ದುಃಖಿ ಬದ್ಧ ಅವರ ಅದ್ಯಾಶ್ಚ ತದಧೀನತ್ವ ಹೇತುತಃ.
ನಾವು ಬೈಯುವ ಶಬ್ದ ಅದು. ಇನ್ನೊಬ್ಬರಿಗೆ ಬೈಯುವ ಶಬ್ದ ಇದ್ದರೂ ಅದು ದೇವರನ್ನು ಹೇಳುವ ಶಬ್ದ. ಆದರೆ ವಿಶೇಷ ಇಷ್ಟೇ, ಬೇರೆಯವರಿಗೆ ಹೇಳುವಾಗ ಅದು ಅಪಕರ್ಷದ್ಯೋತಕವಾದ ಶಬ್ದ ಆಗಬಹುದು. ಅದೇ ಶಬ್ದ ದೇವರಲ್ಲಿ ಹೋಗಿ ನಿಂತಾಗ ಉತ್ಕರ್ಷದ್ಯೋತಕವಾಗುತ್ತೆ. ಈಗ ತುಂಬಾ ತಿನ್ನುವವ ಅಂತ ಒಬ್ಬರಿಗೆ ಹೇಳಿದರೆ ಅದು ಅವರಿಗೆ ಅಯ್ಯೋ ಯಾಕೆ ಅಷ್ಟಾದರೂ ತಿಂತಾನೆ, ತಿನ್ನುವುದಕ್ಕೋಸ್ಕರವೇ ಹುಟ್ಟಿರುವ, ಬದುಕುವುದಕ್ಕೋಸ್ಕರ ತಿನ್ನಬೇಕು ಅಂತಿರುವುದು, ಇವು ಆಗಿಲ್ವಲ್ಲ ಅಂತ ಅದು ಅಪಕರ್ಷದ್ಯೋತಕವಾಗುತ್ತೆ. ಆದರೆ ದೇವರನ್ನು ಬಹುಭುಕ್ ಅಂತ ಹೇಳಿದರೆ, ತುಂಬಾ ತಿನ್ನುವವ ಅಂತ ದೇವರನ್ನು ಹೇಳಿದರೆ ಅದು ಬೈಯುವ ಶಬ್ದ ಆಗುವುದಿಲ್ಲ, ಹೊಗಳುವ ಶಬ್ದ. ಕೆಲವರೆಲ್ಲ ಹಾಗೆ ಅದು ಇಲ್ಲಿ ಸ್ಟೇಜಲ್ಲಿ ಕೂಡಿಸಿ ಅವರಿಗೊಂದು ಮಾಲೆ ಹಾಕಿ ಏನಾದರೂ ಹೇಳಿದರೆ ಇವರು ದೊಡ್ಡ ಬೃಹಸ್ಪತ್ಯಾಚಾರ್ಯರು ಅಂತ ಹೇಳಿದರೆ ಅದು ಹೊಗಳುವ ಶಬ್ದ. ಅದೇ ಮೂಲೆಯಲ್ಲಿದ್ದವ ನೋಡ ಬೃಹಸ್ಪತಿಯನ್ನು ಅಂದರೆ ಅದು ಬೈಯುವ ಶಬ್ದ. ಒಂದೇ ಶಬ್ದ ಅದು ಬೈಯುವ ಶಬ್ದವಾಗುವುದು, ಹೊಗಳುವ ಶಬ್ದವಾಗುವುದು. ಅವನಲ್ಲಿ ಯಾವ ಅರ್ಹತೆ ಇದೆ ನೋಡಿ. ಬೃಹಸ್ಪತಿ ಇಂಥ ಒಬ್ಬರನ್ನು ಹೇಳಿದರೆ ಅವನು ಮಹಾಮೂಢ ದಿಗೂಢ ಆಗಿದ್ರೆ ಅವನಿಗೆ ಬೃಹಸ್ಪತಿ ಅನ್ನೋದು ಬೈಯುವ ಶಬ್ದವೇ ಆಗುತ್ತೆ. ಯಾಕಂದ್ರೆ ಶಬ್ದಕ್ಕೆ ಸ್ವತಃ ಸಾಮರ್ಥ್ಯ ಅಲ್ಲ, ಅದು ಯಾರಲ್ಲಿ ಪ್ರವೃತ್ತಿ ಆಗ್ತದೆ ಅಲ್ಲಿರುವ ಗುಣವನ್ನು ಹೇಳುವ ಶಕ್ತಿ. ಅದು ದುರ್ಗುಣವಾದರೆ ದುರ್ಗುಣವನ್ನು ಹೇಳುತ್ತೆ, ಸುಗುಣವಾದರೆ ಸುಗುಣವನ್ನು ಹೇಳುತ್ತೆ. ಭಗವಂತನಲ್ಲಿ ಯಾವ ದೋಷವೂ ಇಲ್ಲದೆ ಇರುವುದರಿಂದ ಅದು ಸಕಲ ಗುಣಗಳ ಮಡು ಆದ್ದರಿಂದ ಅದರಲ್ಲಿ ಯಾವ ಶಬ್ದವನ್ನು ನೀವು ಹಚ್ಚಿದ್ರೂ ಅದು ಅಲ್ಲಿದ್ದ ಗುಣವನ್ನೇ ಹೇಳಬೇಕು, ದೋಷವನ್ನು ಹೇಳುವುದಕ್ಕೆ ಅವಕಾಶ ಇಲ್ಲ. ಇಲ್ಲದೆ ಇದ್ದದ್ದನ್ನು ಶಬ್ದ ಹೇಗೆ ಹೇಳುತ್ತೆ? ವಾಸ್ತವಿಕವಾಗಿ ದುಃಖಿ ಅಂದರೆ ದುಃಖವುಳ್ಳವ ಅಂತ ಅರ್ಥ ಅಲ್ಲ. ನಾವು ನಮ್ಮಲ್ಲೆಲ್ಲ ದುಃಖ ಇದ್ದು ನಮ್ಮಲ್ಲಿ ದುಃಖಿಯಿಂದ ಶಬ್ದ ಇರುವುದರಿಂದ ನಾವು ದುಃಖವುಳ್ಳವ ಅಂತ ಅರ್ಥ ಮಾಡಿ ಇಟ್ಟಿದ್ದೇವೆ. ವಸ್ತುತಃ ಶಬ್ದದ ಅರ್ಥ ಅದಲ್ಲ. ಶಬ್ದದ ಅರ್ಥ ಏನು? ದುಃಖದ ಒಡೆಯ ಅನ್ನೋದು ದುಃಖಿ ಶಬ್ದದ ಅರ್ಥ. ಯಾಕಂದ್ರೆ ದುಃಖಿ ಅನ್ನುವ ಶಬ್ದದ ದುಃಖ ಶಬ್ದದ ಮೇಲೆ ಈ ಅಂತ ಬಂದಿದೆ ಅಲ್ವಾ, ಅದಕ್ಕೆ ವ್ಯಾಕರಣದ ಪ್ರಕಾರ ಇನಿ ಪ್ರತ್ಯಯ ಅಂತ ಕರೀತಾರೆ. ಧನಿ ಅಂತಿದ್ದ ಹಾಗೆ. ಧನಿ ಅಂದ್ರೆ ಏನರ್ಥ? ಧನ ಉಳ್ಳವ ಅಂತ ನಾವು ಅರ್ಥ ಹೇಳ್ತೇವೆ. ಆದರೆ ನಿಜವೋ ಅಂತ ಸ್ವಲ್ಪ ಯೋಚಿಸಬೇಕು. ನಾವು ಧನ ಉಳ್ಳವರನ್ನೆಲ್ಲ ಧನಿ ಅಂತ ಕರೆಯುವುದಿಲ್ಲ. ಈಗ ಧನ ಉಳ್ಳವ ವಸ್ತುತಃ ಭಾರಿ ಧನ ಇದೆ ಅವನ ಹತ್ರ, ಆದರೆ ಕಿಸೆಯಲ್ಲಿ 10 ಪೈಸೆಯೂ ಇಲ್ಲ ಅಂತ ಅನ್ಕೊಳ್ಳಿ. ನೀವು ಅವನನ್ನು ಧನಿ ಅಂತ ಕರಿತೀರಿ, ಆದರೆ ನಿಜವೋ ಧನಿ ಅಲ್ಲ, ಅವನ ಕಿಸೆಯಲ್ಲಿ ಏನೂ ಇಲ್ಲ. ಆದರೆ ಒಂದು ಚಿಕ್ಕ ಎಲೆಗೆ ಒಂದು ಸೈನ್ ಮಾಡಿದ ಅಂತ ಆದರೆ ಲಕ್ಷ ಅಲ್ಲ ಕೋಟಿ ಬ್ಯಾಂಕಿಂದ ನಾವು ತೆಗಿಲಿಕ್ಕೆ ಬರ್ತದೆ. ಅಷ್ಟು ಮಾಡುವ ಶಕ್ತಿ ಅವನಿಗಿದೆ, ಆದರೆ ಕೈಯಲ್ಲಿ 10 ಪೈಸೆಯೂ ಇಲ್ಲ, ಅವನನ್ನು ಧನಿ ಅಂತಾರೆ. ಹಾಗಾದರೆ ಧನ ಇದ್ದವನನ್ನು ಧನಿ ಅಂತ ಕರೆದದ್ದಲ್ಲ. ಧನ ಇದ್ದವನನ್ನೇ ಧನಿ ಅಂತ ಕರೆಯುವುದು ಹೌದಾಗಿದ್ದರೆ ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಇರ್ತಾನಲ್ಲ ಅವನನ್ನು ಧನಿ ಅಂತ ಕರಿಬೇಕು ನಾವು. ಅದು ಕರೆಯಲ್ಲ. ಅವನು ಲಕ್ಷ ಕೋಟಿ ರೂಪಾಯಿ ಪಕ್ಕದಲ್ಲಿ ಇಟ್ಟುಕೊಂಡು ಕೂತಿದ್ರು ಕೂಡ ಅವನು ಧನಿ ಅಲ್ಲಪ್ಪ, ಸುಮ್ಮನೆ ಧನ ನೋಡ್ಕೊಳ್ತಾ ಇದ್ದಾನೆ ಅಷ್ಟೇ, ಒಂದಲ್ಲ ಅದು. ಹಾಗಾದರೆ ಧನಿ ಶಬ್ದಕ್ಕೆ ಧನ ಉಳ್ಳದ್ದು ಅಂತ ಅರ್ಥ ಅಲ್ಲ. ಧನ ಉಳ್ಳದ್ದು ಅರ್ಥ ಹೌದಾಗಿದ್ರೆ ಗಾಡ್ರೇಜ್ಗಳಿಗೆಲ್ಲ ಧನಿ ಅಂತ ಹೆಸರಾಗಬೇಕು. ಧನ ಉಳ್ಳದ್ದು ಗಾಡ್ರೇಜ್, ಇವನ ಕಿಸೆ ಅಲ್ಲ. ಹಾಗಾದ್ರೆ ಧನಿ ಶಬ್ದದ ಅರ್ಥ ಧನ ಉಳ್ಳವ ಅಂತಲ್ಲ. ಮತ್ತೇನು? ಧನಕ್ಕೆ ಒಡೆತನ ಉಳ್ಳವ. ಯಾರು ಧನದ ಒಡೆಯನೋ ಅವನನ್ನು ಧನಿ ಅನ್ಬೇಕು. ಧನಿ ಅಂದ್ರೆ ಧನದ ಒಡೆಯ ಅಂತ ಅರ್ಥ ಆಗುದಾದ್ರೆ ದುಃಖಿ ಅನ್ನೋದಕ್ಕೆ ದುಃಖದ ಒಡೆಯ ಅಂತ ಅರ್ಥ ಆಗದೆ ಬೇರೆ ಏನು ಅರ್ಥ ಆಗಬೇಕು? ಹಾಗಾದ್ರೆ ಧನಿ ಶಬ್ದ ಹೇಗೆ ಧನದ ಒಡೆಯನನ್ನು ಹೇಳುತ್ತೋ, ದುಃಖಿ ಅನ್ನುವ ಶಬ್ದವು ಕೂಡ ದುಃಖದ ಒಡೆಯನನ್ನು ಹೇಳುತ್ತೆ. ನಾವೆಲ್ಲ ನಿಜವಾಗಿ ದುಃಖಿಗಳಲ್ಲ. ಯಾಕಂದ್ರೆ ದುಃಖದ ಒಡೆತನ ನಮ್ಮಲ್ಲೆಲ್ಲಿದೆ? ಒಡೆತನ ಇದೆ ಅಂದ್ರೆ ಅರ್ಥ ಅವನಿಗೆ ಯಾರಿಗೆ ಬೇಕೋ ಅವರಿಗೆ ಕೊಡುವ ಸಾಮರ್ಥ್ಯ ಇರಬೇಕು, ಬೇಡ ಅನಿಸಿದಾಗ ಬಿಟ್ಟು ಬಿಡುವ ಸಾಮರ್ಥ್ಯ ಇರಬೇಕು. ನಮಗೆ ದುಃಖವನ್ನು ಯಾರಿಗೆ ಬೇಕೋ ಅವರಿಗೆ ಕೊಡುವ ಸಾಮರ್ಥ್ಯ ಇಲ್ಲ. ಇನ್ನೊಬ್ಬರ ಕಪಾಳಕ್ಕೆ ಹೊಡೆದ್ರೆ ಅವರು ತುಂಡಾಗುವುದು ಇವನ ಕೈಯೇ. ಮತ್ತೊಬ್ಬರಿಗೆ ದುಃಖವನ್ನು ಕೊಡುವ ಸಾಮರ್ಥ್ಯ ಈ ವ್ಯಕ್ತಿಯಲ್ಲಿಲ್ಲ. ಅಷ್ಟೇ ಅಲ್ಲ, ನನಗೆ ಬೇಡ ಅನಿಸಿದ ದುಃಖವನ್ನು ದೂರ ಇಡುವ ಸಾಮರ್ಥ್ಯವೂ ಇಲ್ಲದೆ ಇದ್ದಂತಹ ವ್ಯಕ್ತಿ ಹೇಗೆ ತಾನೇ ದುಃಖಕ್ಕೆ ಒಡೆಯನಾಗುವುದಕ್ಕೆ ಸಮರ್ಥನಾದ? ಅವನಲ್ಲಿ ದುಃಖದ ಒಡೆತನ ಇಲ್ಲ. ದುಃಖದ ದಾಸ್ಯವನ್ನು ಪಡೆದಿದ್ದಾನೆ, ಇನ್ನೊಬ್ಬ ಕೊಟ್ಟ ದುಃಖವನ್ನು ಪಡೆದಿದ್ದಾನೆ. ಆ ದುಃಖವನ್ನು ಯಾರಿಗೆ ಕೊಡಬೇಕೋ ಅವರಿಗೆ ಕೊಟ್ಟು, ಯಾರಿಂದ ದುಃಖವನ್ನು ಎಳೆದು ದೂರ ಮಾಡಬೇಕೋ ಅವರಿಗೆ ದುಃಖವನ್ನು ದೂರ ಮಾಡಿ ಮೋಕ್ಷವನ್ನು ಕೊಡಬಲ್ಲಂತಹ ಸರ್ವ ಸಮರ್ಥ ಶಕ್ತಿ ಯಾರಿದ್ದಾನೋ ಅವನನ್ನು ವಸ್ತುತಃ ದುಃಖಿ ಅನ್ನುವ ಶಬ್ದದಿಂದ ನಾವು ಅನುಸಂಧಾನ ಮಾಡಬೇಕು. ಆದ್ರಿಂದ ಪ್ರಪಂಚದ ಯಾವ ಶಬ್ದವನ್ನು ಬೇಕಾದರೂ ನೀವು ತಗೊಳ್ಳಿ, ಅದು ಭಗವಂತನನ್ನು ಹೇಳುತ್ತೆ. ಈ ದೃಷ್ಟಿಕೋನ ಬೇಕು ನಮಗೆ. ಶಬ್ದಗಳನ್ನು ಒಡೆದು ಒಳಗಿಂದ ಅದರ ವಾಸ್ತವ ಅರ್ಥವನ್ನು ಗುಣನ ಮಾಡುವ ಸಾಮರ್ಥ್ಯವುಳ್ಳ ವ್ಯಕ್ತಿಗೆ ಸರ್ವ ಶಬ್ದವೂ ಭಗವದ್ವಾಚಕ ಆಗಿ ಬಿಡುತ್ತೆ. ಆದ್ದರಿಂದ ಅದನ್ನು ಮೊದಲು ಎತ್ತಿಕೊಂಡೇ ಇರ್ತಾರೆ. ಸರ್ವ ಶಬ್ದವಾಕ್ಯನಾದಂತಹ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ, ಅಶೇಷ ಶಬ್ದಗಳ ಅರ್ಥನಾದಂತಹ ಯಾವ ಭಗವಂತ ಇದ್ದಾನೆ, ಆ ಭಗವಂತನನ್ನು ಈ ಅಶೇಷ ವಾಕಿನಿಂದ ಉಪಾಸನೆ ಮಾಡತಕ್ಕಂತಹ ಓ ಆನಂದ ತೀರ್ಥ ಭಗವತ್ಪಾದರೇ ಅಂತ ಹೀಗೆ ಪ್ರಾರ್ಥಿಸ್ತಕ್ಕಂಥದ್ದಕ್ಕೆ ಶುರು ಆಗುತ್ತೆ. ಅಂದರೆ
ಈ ಲೌಕಿಕ ವೈದಿಕ ಅಥವಾ ಧ್ವನ್ಯಾತ್ಮಕ ವರ್ಣಾತ್ಮಕ ಶಬ್ದಗಳೇನಿದ್ದಾವೆ ಇವುಗಳಿಂದ ಭಗವಂತ ವಾಚ್ಯನಾಗಿದ್ದಾನೆ ಅಂತ ಸಾಮಾನ್ಯ ಮನುಷ್ಯ ಉಪಾಸನೆ ಮಾಡುವುದಕ್ಕೆ ಅಸಮರ್ಥನಾಗಿದ್ದಾನೆ. ಆ ರೀತಿಯ ಉಪಾಸನೆ ಮಾಡುವ ಸರ್ವ ಸಾಮರ್ಥ್ಯ ಇರತಕ್ಕಂತಹ ಎತ್ತರದ ದೇವತಾ ಶಕ್ತಿ ಅಂತ ಹೇಳಿದರೆ ಪ್ರಾಣಶಕ್ತಿ, ಅಂತಹ ಪ್ರಾಣಶಕ್ತಿಯ ಅವತಾರ ಸ್ವರೂಪರಾದಂತಹ ಆನಂದ ತೀರ್ಥ ಭಗವತ್ಪಾದರೇ ನಿಮ್ಮ ಅಂತರ್ಯಾಮಿಯಾದಂತಹ ರಾಮಚಂದ್ರನ ಪ್ರೇರಣೆಯಿಂದ ನಾನು ಕೆಲಸ ಮಾಡ್ತೇನೆ. ಇನ್ನು ಈ ಪ್ರಾಣದೇವರಿಗೆ ಕೆಲವು ಅದ್ಭುತವಾದ ವಿಶೇಷಣಗಳಿದ್ದಾರೆ. ಈ ಪ್ರಾಣದೇವರು ತಾವು 3 ಯುಗದಲ್ಲಿ 3 ಅವತಾರವನ್ನು ಹೊತ್ತು ಈ ಲೋಕಕ್ಕೆ ಬಂದರು. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ತ್ರೇತಾಯುಗದಲ್ಲಿ ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಯಾಕಂದ್ರೆ ಈ 3 ಯುಗದಲ್ಲಿ ಭಗವಂತ ವಿಶಿಷ್ಟವಾದ 3 ಅವತಾರವನ್ನು ಹೊತ್ತ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಾಗಿ, ದ್ವಾಪರದಲ್ಲಿ ಶ್ರೀಕೃಷ್ಣನಾಗಿ, ಕಲಿಯುಗದಲ್ಲಿ ವೇದವ್ಯಾಸರಾಗಿ ಈ ಭಗವಂತ ಅವತರಿಸಿದ. ದ್ವಾಪರದ ಕೊನೆಯಲ್ಲಿ ಅವತರಿಸಿದ ವೇದವ್ಯಾಸ ರೂಪ ಕಲಿಯುಗದಲ್ಲಿ ವೇದಗಳನ್ನು ಸುರಕ್ಷಿತವಾಗಿಡುವುದಕ್ಕೋಸ್ಕರ ಆವಿರ್ಭವಿಸಿದ ರೂಪ. ಈ 3 ರೂಪಗಳ ಸೇವೆ ಮಾಡುವುದಕ್ಕೆ ಒಬ್ಬ ಹನುಮಂತ, ಭೀಮಸೇನ ಮತ್ತು ಮಧ್ವಗುರುಗಳು ಅನ್ನುವ 3 ಸ್ವರೂಪದಿಂದ ಆ ಪ್ರಾಣದೇವರ ಆವಿರ್ಭಾವವಾಯಿತು. ಹನುಮದ್ ರೂಪದಿಂದ ರಾಮಚಂದ್ರನ ಸೇವೆಯನ್ನು ನಡೆಸಿದರೆ, ಭೀಮಸೇನನ ರೂಪದಿಂದ ಶ್ರೀಕೃಷ್ಣ ಚರ್ಯೆಯನ್ನು ನಡೆಸಿ, ಅಲ್ಲಿಂದ ವ್ಯಾಸರ ಸೇವೆಗೋಸ್ಕರ ತಾವು ಮಧ್ವಗುರುಗಳಾಗಿ ಬಂದು ವೇದವ್ಯಾಸರ ಗ್ರಂಥಗಳಿಗೆ ಒಂದು ವಿಶಿಷ್ಟವಾದ ವಾಸ್ತವಾರ್ಥವನ್ನು ಲೋಕಕ್ಕೆ ಪ್ರಚುರಪಡಿಸುವ ಕೆಲಸವನ್ನು ಯೋ ವಿಪ್ರಲಂಭ ವಿಪರೀತ ಮತಿಪ್ರಭೂತ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಅಂತ ಲೋಕದಲ್ಲಿ ತತ್ವವಾದವನ್ನು ಪ್ರಸಾರ ಮಾಡಿದಂತಹ ಕೀರ್ತಿ ಅದು ಆನಂದ ತೀರ್ಥ ಭಗವತ್ಪಾದರದ್ದು. ಆ ಆನಂದ ತೀರ್ಥರ ವ್ಯಕ್ತಿತ್ವ ಗುರುತ್ವ. ಉಪದೇಶಕವಾದ ವ್ಯಕ್ತಿಗೆ ಗುರು ಅಂತ ಹೆಸರು. ಅಜ್ಞಾನವನ್ನು ದೂರ ಮಾಡುವಂತಹ ವ್ಯಕ್ತಿಗೆ ಗುರು ಅಂತ ಹೆಸರು. ಸಂಸ್ಕೃತದಲ್ಲಿ ಅತ್ಯಂತ ಸುಂದರವಾದ ಹೆಸರು ಗುರು ಅನ್ನುವ ಒಂದು ಹೆಸರು. ಅದು ಶಬ್ದ ಶ್ರವಣ ಮಾತ್ರದಿಂದ ವ್ಯಕ್ತಿಯಲ್ಲಿ ಗೌರವವನ್ನು ತುಂಬಿಸತಕ್ಕಂಥ ಹೆಸರು. ಗುರು ರಾಯರು ಅಂತ ಹೇಳಿದ್ರೆ ಒಂದು ಗೌರವ ಹುಟ್ಟುತ್ತೆ. ಆ ಗುರು ಅನ್ನುವ ಶಬ್ದದಲ್ಲಿ ಅಂತ ಮಹತ್ವ ಇದೆ. ಆ ಗುರು ಶಬ್ದಕ್ಕೆ 2 ಅರ್ಥ ಇದೆ. ಒಂದು ಜ್ಞಾನವನ್ನು ತುಂಬಿಸುವವ ಅಂತ ಅರ್ಥ, ಮತ್ತೊಂದು ಅಜ್ಞಾನವನ್ನು ದೂರ ಮಾಡುವವ ಅಂತ ಅರ್ಥ. ಅದು ಸಂಸ್ಕೃತದ ಸ್ವಾರಸ್ಯ. ಗು ಅನ್ನುವಲ್ಲಿ ಗ, ಉ ಮತ್ತು ರು ಅಂತ 3 ಅಕ್ಷರಗಳಿದ್ದಾರೆ. ರು ಅನ್ನುವುದು 2 ಅಕ್ಷರ ಸೇರಿ ಒಂದಾಗಿರುವ ಒಂದು ಶಬ್ದ. ಗ ಮತ್ತು ಉ ಅನ್ನುವುದು ಪ್ರತ್ಯೇಕವಾದದ್ದು. ಗ ಅನ್ನುವುದಕ್ಕೆ ಜ್ಞಾನ ಅಂತ ಅರ್ಥ. ಸಂಸ್ಕೃತದಲ್ಲಿ ಗ ಗ ಗ ಅಂದ್ರೆ ಗೋ, ಗೋ ಅಂದ್ರೆ ಗಮನ, ಗಮನ ಅಂದ್ರೆ ಜ್ಞಾನ, ಅಂದ್ರೆ ಗ ಅಂದ್ರೆ ಜ್ಞಾನ. ಉ ಅನ್ನುವುದು 2 ಅರ್ಥವನ್ನು ಹೇಳುತ್ತೆ. ಒಂದು ಮುಚ್ಚುವುದು, ಮತ್ತೊಂದು ಎತ್ತುವುದು ಅಂತ. ಉ ಅಂದ್ರೆ ಉತ್ಕೃಷ್ಟ ಅಂತ ಒಂದು ಅರ್ಥ ಇದೆ. ಗು ಅಂದ್ರೆ ಅರ್ಥ ಏನಾಯ್ತು? ಉತ್ಕೃಷ್ಟವಾದ ಜ್ಞಾನ ಅಂತ ಅರ್ಥ ಆಯ್ತು. ಅದನ್ನು ರು ಅಂದ್ರೆ ರಾತಿ ಪ್ರದದಾತಿ, ಇದು ಗುರು. ಉತ್ಕೃಷ್ಟವಾದ ಜ್ಞಾನವನ್ನು ಕೊಡತಕ್ಕಂತಹ ವ್ಯಕ್ತಿತ್ವವನ್ನು ಗುರು ಅನ್ನುವ ಶಬ್ದದಿಂದ ಕರೀತೇವೆ. ಅದೇ ಶಬ್ದ ಇನ್ನೊಂದು ಅರ್ಥವನ್ನು ಕೊಡುತ್ತೆ. ಗ ಅಂದ್ರೆ ಜ್ಞಾನ, ಗು ಅಂದ್ರೆ ಮುಚ್ಚುವುದು. ಜ್ಞಾನವನ್ನು ಮುಚ್ಚುವುದು ಅಂದ್ರೆ ಅಜ್ಞಾನ ಅಂತ ಅರ್ಥ. ಮುಚ್ಚಲ್ಪಟ್ಟ ಜ್ಞಾನಕ್ಕೆ ಗು ಅಂತ ಹೆಸರು, ಅಜ್ಞಾನ. ಆ ಅಜ್ಞಾನವನ್ನು ರು ಅಂದ್ರೆ ಕೊಡುವವ ಅಂತ ಅರ್ಥ ಅಲ್ಲ, ತೆಗೆದು ಬಿಸಾಡುವವ ಅಂತ ಅರ್ಥ. ಸಂಸ್ಕೃತದಲ್ಲಿ ಒಂದು ರಾ ಅನ್ನೋ ಧಾತುವಿಗೆ ಕೊಡುವುದು ಮತ್ತು ಎಳೆದು ಬಿಸಾಡುವುದು ಅಂತ 2, ರಾ ದಾನ ದಾನಯೋ ಅಂತ ಧಾತು. ಕೊಡುವುದು ಮತ್ತು ಆದಾನ ಅಂದರೆ ಕಿತ್ತು ಬಿಸಾಡುವುದು ಅಂತ 2 ಅರ್ಥದ ಧಾತು. ಹಾಗಾಗಿ ಗುರು ಅಂದರೆ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ತುಂಬುವ. ಅಜ್ಞಾನವನ್ನು ಕಳೆದು ಜ್ಞಾನವನ್ನು ತುಂಬಬೇಕಾದ್ರೆ ಆತನಲ್ಲಿ ಇರಬೇಕಾದಂತಹ ಲಕ್ಷಣ ವಿಶೇಷಗಳು ಏನು? ಅದನ್ನು ಇಲ್ಲಿ ಯಾರು ಹೇಳ್ತಾರೆ? 23 ಲಕ್ಷಣೋಪೇತಾನಾಂ ತಥಾ ಸಮಗ್ರ ಗುರು ಲಕ್ಷಣೋಪೇತಾನಾಂ ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯಚ್ಛೇತ್ರೀಣಾಂ. ಗುರುವಿನಲ್ಲಿರಬೇಕಾದ ಮುಖ್ಯ ಲಕ್ಷಣ ಅಂತ ಹೇಳಿದರೆ ಅಸಂಶಯ ಸಂಶಯಚ್ಛಿತ್ ಗುರುರುಕ್ತೋ ಮನೀಷಿಭಿಃ. ಗುರುವಿನ ಮುಖ್ಯ ಲಕ್ಷಣ ಇದು. ಒಂದು, ಅವನಿಗೆ ತಾನು ನಿರೂಪಿಸುವ ವಿಷಯದಲ್ಲಿ ಸಂಶಯ ಇರಬಾರದು. ತಾನು ಅನುಷ್ಠಾನ ಮಾಡ್ತಾ ಇರತಕ್ಕಂತಹ ಧರ್ಮದ ಮೇಲೆ ಕಿಂಚಿತ್ತೂ ಸಂಶಯ ಇರಬಾರದು. ಇವ ಅಸಂಶಯ, ಇದು ಗುರುವಿನ ಒಂದು ಲಕ್ಷಣ. ತನಗೆ ಸಂಶಯ ಇಲ್ಲ ಅನ್ನೋದು ಒಂದು ಧರ್ಮವಾದರೆ, ಸಂಶಯ ಇಟ್ಟುಕೊಂಡು ಬಂದ ವ್ಯಕ್ತಿಗಳ ಸಂಶಯವನ್ನು ದೂರ ಮಾಡುವ ವ್ಯಕ್ತಿತ್ವ 2ನೇ ಲಕ್ಷಣ. ಒಂದು ತನಗೋಸ್ಕರ, ಮತ್ತೊಂದು ಮತ್ತೊಬ್ಬರಿಗೋಸ್ಕರ. ಗುರುವಿನ ಲಕ್ಷಣದಲ್ಲಿ ಮತ್ತೊಂದಿದೆ, ಅಧ್ಯಯನಶೀಲ ಅಧ್ಯಾಪನಶೀಲ. ಗುರು ಇನ್ನೊಬ್ಬರಿಗೆ ಪಾಠ ಹೇಳುವುದಷ್ಟೇ ಮಾಡಬಾರದು, ತಾನು ಪ್ರತಿನಿತ್ಯ ಒಂದಿಷ್ಟು ಹೊಸ ಹೊಸ ವಿಷಯಗಳನ್ನು ಅಧ್ಯಯನ ಮಾಡಬೇಕು. ತಾನು ಹೊಸದನ್ನು ಕಲಿಯುತ್ತಾ ಕಲಿತದ್ದನ್ನು ಮತ್ತೊಬ್ಬರಿಗೆ ಉಪದೇಶ ಮಾಡುವ ಗುರು.
ತನ್ನಲ್ಲಿ ಯಾವ ಸಂಶಯವೂ ಇಲ್ಲದೆ ಮತ್ತೊಬ್ಬರ ಸಂಶಯವನ್ನು ದೂರ ಮಾಡತಕ್ಕಂಥವ ಗುರು. ಆನಂದ ತೀರ್ಥರಿಗೆ ರಾಯರು ವಿಶೇಷಣಗಳನ್ನು ಕೊಡ್ತಾರೆ. ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತಾಶೇಷ ಸಂಶಯ ಛೇತೃಣಾಂ. ಸಾಮಾನ್ಯ ಪಾಠ ಹೇಳುವ ಗುರುಗಳಲ್ಲಿ ಸಂಶಯ ಕ್ಷೇತ್ರತ್ವವನ್ನು ನಾವು ಕಾಣಬಹುದು. ಇವರು ಏನು ಸಂಶಯ ಇಟ್ಕೊಂಡು ಹೋದರೂ ಕೂಡ ಸಂಶಯ ಪರಿಹಾರ ಮಾಡ್ತಾರೆ ಅಂತ ಅವರನ್ನು ನಾವು ಯೋಚನೆ ಮಾಡಬಹುದು. ಆದರೆ ಇವತ್ತು ಮಧ್ವಾಚಾರ್ಯರು ನಮಗೆ ಕಣ್ಣಿಗೆ ಕಾಣಿಸುವ ಗುರುಗಳಲ್ಲ. ಇವತ್ತು ಅವರು ಈ ದೇಶದಲ್ಲಿ ಅದೃಶ್ಯರಾಗಿ 700 ವರ್ಷಗಳು ದಾಟ್ತಾ ಇರತಕ್ಕಂತಹ ಕಾಲ ನಡೀತಾ ಇದೆ. ಇಷ್ಟು ಕಾಲಾನಂತರದಲ್ಲಿ ಆ ಗುರುಗಳು ಇವತ್ತು ಸಂಶಯ ಕ್ಷೇತ್ರಗಳು ಹೇಗೆ, ಅದಕ್ಕೆ ರಾಯರು ಹೇಳುವುದು ಇಲ್ಲಿ ಪ್ರತಿಯೊಂದು ಅನುಭವಿಸಿ ಹೇಳ್ತಾರೆ ಅನ್ನೋದು ಈ ಗ್ರಂಥದ ವಿಶೇಷತೆ. ರಾಯರು ಹೇಳ್ತಾರೆ, ಪ್ರಸಾದ ಮಾತ್ರೇಣ ಸ್ವಭಕ್ತಾನಾಂ ಅಖಿಲ ಸಂಶಯ ಕ್ಷೇತ್ರೇಣ. ಅವರು ಪ್ರಸಾದ ಮಾತ್ರದಿಂದ ಸಂಶಯವನ್ನು ದೂರ ಮಾಡತಕ್ಕಂಥವರು. ಬಹಳ ದೊಡ್ಡ ವಿಷಯವನ್ನು ರಾಯರು ಹೇಳ್ತಾರೆ. ಅವರು ಆಚಾರ್ಯರ ಬಹಳ ದೊಡ್ಡ ಗ್ರಂಥ ಅಂದರೆ ಅನುವ್ಯಾಖ್ಯಾನ ಗ್ರಂಥ. ಆ ಅನುವ್ಯಾಖ್ಯಾನ ಗ್ರಂಥಕ್ಕೆ ಟೀಕಾಕೃತವಾದರು ಶ್ರೀಮನ್ ನ್ಯಾಯಸುಧೆಯನ್ನು ರಚಿಸಿದರು. ಆ ನ್ಯಾಯಸುಧೆಯ ಅರ್ಥ ವಿವರಣೆಯನ್ನು ಕೊಡುವುದಕ್ಕೋಸ್ಕರ ರಾಯರು ಪರಿಮಳ ಅನ್ನುವ ಗ್ರಂಥವನ್ನು ರಚಿಸಿದರು. ಆ ಗ್ರಂಥ ಇವತ್ತು ಭಾರಿ ದೊಡ್ಡದು. ಆದ್ದರಿಂದ ಎಲ್ರಿಗೂ ಆ ಗ್ರಂಥದ ಹೆಸರಾದರೂ ಇರಲಿ ಅಂತೇಳಿ ಮಂತ್ರಾಲಯದಲ್ಲಿ ಪ್ರಸಾದಕ್ಕೆ ಪರಿಮಳ ಪ್ರಸಾದ ಅಂತ ಹೆಸರಿಟ್ಟರು. ಕೊನೆಗೆ ಈ ಪ್ರಸಾದ ಅಂತೂ ಎಲ್ರಿಗೂ ನೆನಪಿರ್ತದಲ್ವಾ. ರಾಯರು ಬರೆದ ಅತ್ಯಂತ ಲೋಕಕ್ಕೆಲ್ಲ ಪರಿಮಳ ಬೀರುವ ವಿಶಿಷ್ಟವಾದ ಗ್ರಂಥ ಸಾಮಾನ್ಯ ಜನರ ಬಾಯಿಯಲ್ಲಿ ಶಬ್ದ ಸ್ವರೂಪದಲ್ಲಾದರೂ ಬಂದು ಉದ್ಧಾರವಾಗಲಿ ಅನ್ನೋ ದೃಷ್ಟಿಯಿಂದ ಈ ಮಂಟಪಕ್ಕೂ ಪರಿಮಳ ಮಂಟಪ ಅಂತ ಹೆಸರಿಟ್ಟಿದ್ದಾರೆ. ಅದು ರಾಯರು ರಚಿಸಿದ ಅದ್ಭುತವಾದ ಗ್ರಂಥ ಪರಿಮಳ ಗ್ರಂಥ. ಆ ಪರಿಮಳ ಗ್ರಂಥದ ರಚನೆಯ ಕಾಲದಲ್ಲಿ ರಾಯರು ಕೆಲವು ಸಂದರ್ಭದಲ್ಲಿ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಇದೇನು ಆಚಾರ್ಯರು ಹೇಳಿದ್ದಾರೆ ಮೂಲ ಗ್ರಂಥದಲ್ಲಿ, ಅದಕ್ಕೆ ಟೀಕಾಕೃತಪಾದರು ಹೀಗೆ ವಿವರಣೆ ಯಾಕೆ ಕೊಟ್ಟರು ಅನ್ನೋ ಸಮಸ್ಯೆಯನ್ನು ಅನುಭವಿಸಿದ್ದನ್ನು ನಾವು ರಾಯರ ಪರಿಮಳದಲ್ಲಿ ಕಾಣ್ತೇವೆ. ಆವಾಗ ಬಹುಶಃ ರಾಯರು ಏನು ಮಾಡಿರಬೇಕು, ಆ ಸಮಸ್ಯೆಯನ್ನು ಎಷ್ಟು ಸುಲಲಿತವಾಗಿ ಅವರು ವಿವರಿಸಿಕೊಂಡು ನಮ್ಮ ತಲೆಯಲ್ಲಿದ್ದ ಸಂಶಯವನ್ನು ತೆಗೆದುಹಾಕ್ತಾರೆ ಅಂದರೆ, ಬಹುಶಃ ರಾಯರು ಒಂದಿಷ್ಟು ಹೊತ್ತು ಕಣ್ಣು ಮುಚ್ಚಿಕೊಂಡು ಆ ಶ್ರೀರಾಮಚಂದ್ರನ ಪೂಜೆಯ ಹೊತ್ತಿಗೆ ಆಚಾರ್ಯರನ್ನು ಧ್ಯಾನಿಸಿರಬೇಕು. ಆಚಾರ್ಯರೇ, ನೀವು ಪುಟ್ಟ ಶ್ಲೋಕದಲ್ಲಿ ಇಷ್ಟು ದೊಡ್ಡ ವಿಷಯ ಹೇಳಿದ್ದೀರಿ, ಟೀಕಾಕೃತಪಾದರು ಹೀಗೆ ವ್ಯಾಖ್ಯಾನಿಸಿದ್ದಾರೆ, ನಿಮ್ಮ ನಿಜವಾದ ಮಾನಸ ಸ್ಫೂರ್ತಿ ಅವರ ಗ್ರಂಥದಲ್ಲಿದೆ, ಆದರೆ ಬಹಳ ಸಂಕ್ಷೇಪ ಟೀಕಾಕೃತಪಾದರು ವ್ಯಾಖ್ಯಾನ ಮಾಡಿಟ್ಟಿದ್ದಾರೆ, ಇದು ಯಾಕೋ ನನಗೆ ಹೊಳಿತಾ ಇಲ್ಲ, ನೀವೇ ಹೊಳಿಸಬೇಕು ಅಂತ ಕಣ್ಣು ಮುಚ್ಚಿ ಕೂತು ಅವರ ಕಾಲ ಹಿಡಿದಿರಬೇಕು ವಾಯುಸ್ತುತಿ ಪಾರಾಯಣ ಮಾಡ್ತಾ. ಅಷ್ಟರಲ್ಲಿ ಅವರಿಗೆ ಹೊಳೆಯುತ್ತೆ. ಇವತ್ತು ವೇದಾವರ ಶ್ರೀಪಾದರು ನಮಗೆ ನ್ಯಾಯಸುಧಾ ಪಾಠವನ್ನು ಮಾಡ್ತಾ ಇರಬೇಕಾದ್ರೆ ವೈಶೇಷಿಕಾಧಿಕಾರ ಅಂತ ಒಂದು ಸುಂದರವಾದ ಪ್ರಸಂಗ, ಅಣೋರಣೀಯನನ್ನು ಶ್ರುತಿಗೆ ವ್ಯಾಖ್ಯಾನ ಮಾಡ್ತಕ್ಕಂಥ ಪ್ರಸಂಗ. ಆ ಪ್ರಸಂಗದಲ್ಲಿ ನಾವು ಶಿಷ್ಯರು ತಲೆಹರಟೆ ಮಾಡುವುದೇ ನಮ್ಮ ಕೆಲಸ. ವೇದಾವರ ಸ್ವಾಮಿಗಳು ಬಹಳ ಬೇಗ ಅವರ ಪಾಠ, ಕೆಲವು ಸಲ ಪೇಜುಗಳು ನಮ್ಮ ಇವರು ಹೇಳ್ತಾ ಇದ್ರು, ಯಾರು ಗಲಗಲಿ ಪಂಡರಿನಾಥ ಗಲಗಲಿ ಅವರು ವೇದಾವರ ಸ್ವಾಮಿಗಳು ಯಾಕೆ ಅಂದರೆ ಸುಧಾ ಪೇಜುಗಳನ್ನು ಹೊರವರನ್ನೇ ತಿರುಗಿಸಿದ್ರಿಂದ ಬೇಗವರಾಗಿದ್ದಾರೆ ಅಂತ ಹೇಳ್ತಾ ಇದ್ರು. ವೇಗವಾಗಿ ಅವರು ಪಾಠ ಹೇಳುವಾಗ ಪೇಜುಗಳು ಹೋಗ್ತಾ ಇರ್ತಾರೆ. ನಮಗೆ ಅಷ್ಟು ಬೇಗ ಪೇಜು ಹೋಗೋದು ಇಷ್ಟ ಇಲ್ಲ. ಅದಕ್ಕೆ ಮಧ್ಯದಲ್ಲಿ ನಮ್ಮದೊಂದು ಪ್ರಶ್ನೆಗಳು, ಅದಕ್ಕೆ ಗುರುಗಳು ಭಾರಿ ವಿಮರ್ಶೆ ಮಾಡಿ ಉತ್ತರ ಕೊಡುವುದು ಹೀಗೆಲ್ಲ ನಡೀತಿತ್ತು. ಹಾಗೆ ಒಂದು ಪ್ರಶ್ನೆ ಹಾಕಿದಾಗ ಶ್ರೀಗಳವರು ಸ್ವಲ್ಪ ಸುಮ್ಮನಾದರು, ಅದು ಆಮೇಲೆ ಆಲೋಚನೆ ಮಾಡುವ ಅಂತ ಹೇಳಿ ಪಾಠ ಮುಂದುವರಿಸಿದ್ರು. ನಮಗೆ ಅದು ಮೊದಲನೇ ಬಾರಿ ಶ್ರೀಗಳವರು ಆ ಪ್ರಶ್ನೆಗೆ ಆಮೇಲೆ ಉತ್ತರ ಹೇಳುವ ಅಂತ ಪಾಠ ಮುಂದೆ ಹೋದಂತ ಅವತ್ತೇ ಬಗೆಯ ಅವರು ಹಾಗೆ ಆಮೇಲೆ ಪೂಜೆಗೆ ಅಂತ ತರ್ಪಣಕ್ಕೆ ಕೂತ ಹೊತ್ತಿಗೆ ಅಲ್ಲಿಗೆ ಇದ್ದಕ್ಕಿದ್ದಾಗೆ ಚಪ್ಪಾಳೆ ತಟ್ಟಿ ಕರೆದು ನಮ್ಮನ್ನೆಲ್ಲ ಕರೆದು ಉತ್ತರ ಹೇಳಿದ್ರು. ನನಗೆ ಈಗ ಹೊಳಿತು, ವಾಯುಸ್ತುತಿಯಿಂದ ನಾನು ಅಭಿಷೇಕ ಮಾಡ್ತಾ ಇದ್ದೆ, ಅವರ ಹತ್ರ ಈ ಪ್ರಶ್ನೆಯನ್ನೇ ಆಲೋಚನೆ ಮಾಡಿ ಆಚಾರ್ಯರೇ ಹೊಳಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಹೊಳಿಸಿದ್ರು ಅಂತ ಹೇಳಿ ಉತ್ತರವನ್ನು ಹೇಳಿ. ಅಂದರೆ ಪ್ರಸಾದ ಮಾತ್ರೇಣ ಸ್ವಭಕ್ತಾನಾಂ ಅಖಿಲ ಸಂಶಯ ಕ್ಷೇತ್ರಣ ಅಂತ ಏನು ರಾಯರು ಹೇಳ್ತಾ ಇದ್ದಾರೆ ಆಚಾರ್ಯರ ಬಗ್ಗೆ. ಆಚಾರ್ಯರು ಇವತ್ತು ನಮ್ಮ ಕಣ್ಣಿಗೆ ಗೋಚರವಾಗಿ ಇಲ್ಲದೆ ಹೋದರೂ ಕೂಡ ಅವರು ದೃಶ್ಯೋಸ್ತಿ ಬದರೀತಟೆ ಅದೃಶ್ಯೋ ರೂಪ್ಯಪೀಠೇಸ್ತಿ ದೃಶ್ಯೋಸ್ತಿ ಬದರೀತಟೆ ಅಂತ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ಋಷಿಕೇಶ ತೀರ್ಥರು ತಾವು ಸಂಪ್ರದಾಯ ಪದ್ಧತಿ ಗ್ರಂಥದಲ್ಲಿ ನಿರೂಪಣೆ ಮಾಡ್ತಾರೆ. ಅವರು ಇವತ್ತೂ ಕೂಡ ಪ್ರಸಾದ ಸ್ವರೂಪದಿಂದ ಎಲ್ಲೆಡೆ ತುಂಬಿದ್ದಾರೆ, ತಾವು ಅನುಗ್ರಹ ಮಾಡ್ತಾರೆ. ಅವರ ಪಾದ ಹಿಡಿದು ನೀವು ಈ ಸಂಶಯವನ್ನು ಪರಿಹರಿಸಿ ಅಂತ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಆ ಸಂಶಯ ಪರಿಹರಿಸಿ ಜ್ಞಾನವನ್ನು ಪಡೆತಕ್ಕಂಥವರು. ಆ ಸಂಶಯ ಕ್ಷೇತ್ರಗಳಾದರಿಂದಲೇ ಗುರುಗಳ ಪೂರ್ಣ ಲಕ್ಷಣವನ್ನು ಪಡೆದಿರತಕ್ಕಂತಹ ಆ ಆನಂದ ತೀರ್ಥ ಭಗವತ್ಪಾದರ ಹೃದಯ ಸ್ಥಿತವಾದಂತಹ ಅಸ್ಮದಾದಿ ಗುರುಣಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ ಅಂತರ್ಯಾಮಿನ್ ಆ ಆಚಾರ್ಯರ ಅಂತರ್ಯಾಮಿಯಾದಂತಹ
ಓ ಶ್ರೀರಾಮಚಂದ್ರನೇ ಅಂತ ಮತ್ತೆ ಶುರು ಮಾಡ್ತಾರೆ ಮುಂದಿನ ಹಂತಕ್ಕೆ ಹೋಗಿ. ಶ್ರೀರಾಮಚಂದ್ರ ಎಂತವ? ಆ ಶ್ರೀರಾಮಚಂದ್ರನ ಬಗ್ಗೆ ವಿಶೇಷಣಗಳನ್ನು ಒಂದೊಂದು ಹಿಡ್ಕೊಂಡು ನಮಗೆ ಸಮಯ ಸಾಕಾಗುವುದಿಲ್ಲ. ಹಾಗಾಗಿ ನಾನು ಕೂಡ ಪೇಜ್ಗಳನ್ನು ತಿರುಗಿಸ್ತೇನೆ. ಕೆಲವು ಈ ಶ್ರೀರಾಮಚಂದ್ರನಿಗೆ ವಿಶೇಷಣ ಕೊಡುವಾಗ ಅವರು ಹೇಳ್ತಾರೆ, ಲಕ್ಷ್ಮ್ಯಾತ್ಮಕ ಪ್ರಳಯಾಬ್ಧಿಸ್ತ ಶ್ರೀವಟವತ್ರಶಾಯಿ ಅಶೇಷ ಜಗದುದರ ಅಶೇಷ ಮುಕ್ತ ನಾಭಿದೇಶೋದ್ಭವಾಗ ಕುಕ್ಷಾಕ್ಷರೇಶ ತ್ರಿವಿಧ ಅಶೇಷ ಸಂಸಾರಿ ನಾಭಿದೇಶ ಅಖಿಲತಮಃ ಪತಿತನಾಭೃತೋ ಭಾಗದೇಶ ಶ್ರೀ ಭೂಮ್ಯಾಲಿಂಗಿತ ಕಾಲಾದಿಚೇಷ್ಟಕ ಪರಮಾಣ್ವಾದ್ಯಶೇಷ ಕಾಲಾವಯವ ಸೃಷ್ಟ್ಯಾದಿ ಕರ್ತೃ ಶೇಷ ನಾಮಕ. ಶ್ರೀರಾಮಚಂದ್ರನನ್ನು ಸಂಬೋಧನೆ ಮಾಡುವ ವಿಶೇಷಣಗಳು. ಓ ಅಂತಹ ರಾಮನೇ, ಇಂತಹ ರಾಮನೇ ಅಂತ ಆ ರಾಮನಿಗೆ ಕೆಲವು ವಿಶೇಷಣಗಳು. ಯಾವ ವಟಪತ್ರಶಾಹಿಯಾದಂತಹ ಅಖಿಲ ಸೃಷ್ಟಿಕರ್ತಾರ ನಾರಾಯಣ ಇದ್ದಾನೆ ಅವನೇ ರಾಮನಾಗಿ ಅವತರಿಸಿದ್ದಾನೆ ಅಂತ ಆ ಮೂಲ ರೂಪದ ಜೊತೆಗೆ ಅಭೇದ ಚಿಂತನೆ ಇಲ್ಲಿದೆ. ಆದರೆ ವಟಪತ್ರಶಾಹಿ ನಾರಾಯಣ ಅಂತ ಹೇಳಿದ ಕೂಡಲೇ ನಮಗೆ ಸಂಶಯ ಬರ್ತದೆ. ವಟಪತ್ರಶಾಹಿ ಆಗಬೇಕಾದ್ರೆ ಆಲದೆಲೆಯ ಮೇಲೆ ಮಲಗಿದ ಶಿಶುವೆ ಅಂತ ನಾವು ಹೇಳಬೇಕಾದ್ರೆ ಆಲದ ಎಲೆ ಬೇಕು ಅಂತಾದ್ರೆ ಒಂದು ಆಲದ ಮರ ಬೇಕು. ಆಲದ ಮರ ಬೇಕು ಅಂತಾದ್ರೆ ಅದಕ್ಕೆ ಮಣ್ಣು ಬೇಕು. ಮಣ್ಣಿದ್ರೆ ಸಾಕಾಗುವುದಿಲ್ಲ, ನೀರು ಬೇಕು. ನೀರು ಬೇಕು ಅಂತಾದ್ರೆ ಮಳೆ ಬರಬೇಕು. ಮಳೆ ಬರಬೇಕು ಅಂತಾದ್ರೆ ಸಂಧ್ಯಾವಂದನೆ, ದೇವರ ಪೂಜೆ, ಯಜ್ಞ, ಯಾಗ ಇತ್ಯಾದಿಗಳು ನಡೀಬೇಕು. ಹಾಗಾದ್ರೆ ಎಲ್ಲ ಸೃಷ್ಟಿಯಾದ ಮೇಲೆ ಈ ದೇವರು ಮಲ್ಕೊಂಡಿದ್ನೋ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ದುರಾಣದ ಸೂಕ್ಷ್ಮವನ್ನು ಹೇಳ್ತಾರೆ ರಾಯರು. ಲಕ್ಷ್ಮ್ಯಾತ್ಮಕ ಪ್ರಳಯಾಬ್ಧಿಸ್ತ ವಟಪತ್ರಶಾಹಿ, ಲಕ್ಷ್ಮ್ಯಾತ್ಮಕ ಪ್ರಳಯಾಬ್ಧಿಸ್ತ ಶ್ರೀವಟಪತ್ರಶಾಹಿ. ಇಲ್ಲಿ ವಟಪತ್ರ ಅಂದ್ರೆ ಯಾವುದೋ ಆಲದ ಮರ, ನಮ್ಮ ಊರಿನ ಮರದಲ್ಲಿ ಬಿದ್ದ ಎಲೆ ಹಾಗೆ ಯೋಚಿಸಬೇಡಿ. ಅದು ಶ್ರೀ ವಟಪತ್ರ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯೇ ವಟಪತ್ರ ಸ್ವರೂಪದಲ್ಲಿದ್ದಾಳೆ. ಸರಿ, ವಟಪತ್ರ ಎಲ್ಲಿದೆ? ಅದು ನೀರಿನಲ್ಲಿದೆ. ನೀರು ಯಾವುದು? ಅದು ಪ್ರಳಯ ಜಲಧಿ. ಪ್ರಳಯ ಜಲಧಿ ಅಂದ್ರೆ ನೀರು ಸೃಷ್ಟಿಯಾಗೋದಕ್ಕಿಂತ ಮುಂಚಿನ ಕಾಲ ಅದು. ಹಾಗಾದ್ರೆ ಅಲ್ಲಿ ನೀರು ಎಲ್ಲಿಂದ ಇತ್ತು? ನೀರಲ್ಲ, ಅದು ಲಕ್ಷ್ಮ್ಯಾತ್ಮಕ ಪ್ರಳಯಾಬ್ಧಿ. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಎಲ್ಲೆಡೆ ನೀರು ತುಂಬಿತ್ತು ಅಂತ ಹೇಳುವುದು ಈ ಶಾಸ್ತ್ರ ಸ್ವಲ್ಪ ತಿಳಿದವರಿಗೆ ಸಂಶಯವನ್ನು ಹುಟ್ಟಿಸುವ ಶಬ್ದ. ಯಾಕಂದ್ರೆ ಪ್ರಳಯ ಅಂದ್ರೆ ಯಾವ ಸೃಷ್ಟಿಯೂ ಇಲ್ಲದ ಕಾಲ. ಪ್ರಳಯಾನಂತರದಲ್ಲಿ ಸೃಷ್ಟಿಯಾಗ್ತದೆ ಅಂದ್ರೆ ಮಹತ್ತತ್ವಾದಿಗಳಿಂದ ಶುರು ಮಾಡಿ ಕೊನೆಗೆಲ್ಲೋ ನೀರು ಸೃಷ್ಟಿಯಾಗಿ ನೀರಿನ ನಂತರ ಭೂಮಿ ಸೃಷ್ಟಿಯಾಗಬೇಕು. ಪ್ರಳಯ ಕಾಲದಲ್ಲಿ ನೀರು, ನೀರಿನಲ್ಲಿ ಎಲೆ, ಎಲೆಯಲ್ಲಿ ದೇವರು ಮಲಗಿದ್ದ ಅಂದ್ರೆ ನೀರು ಎಲ್ಲಿಂದ ಇತ್ತು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ರಾಯರು ಇದರಲ್ಲಿ ಉತ್ತರ ಕೊಟ್ಟರು, ಅದು ಲಕ್ಷ್ಮ್ಯಾತ್ಮಕ ಪ್ರಳಯಾಬ್ಧಿ. ನೀರು ಅಂದ್ರೆ ಅದು ಸಂಸ್ಕೃತದಲ್ಲಿ ನೀರು ಅಂತ ಕರೆಯುವುದಿಲ್ಲ, ಅದನ್ನು ಜಲ ಅಂತ ಕರೀತಾರೆ. ಜಲ ಅನ್ನುವಲ್ಲಿ ಲಾ ಇದೆ ಅಲ್ವಾ, ಅದು ಜಡವನ್ನು ಅಂದ್ರೆ ಲಡಯೋರ ಬೇಗ ಲಾ ಮತ್ತು ಡ ಸಮಾನಾರ್ಥದಲ್ಲಿ ಬಳಸಲ್ಪಡ್ತದೆ. ಆದ್ರಿಂದ ಜಲ ಅಂದ್ರು ಜಡ ಅಂದ್ರು ಅರ್ಥವತ್ತೆ. ಅದು ಪ್ರಳಯ ಜಲ ಅಂದ್ರೆ ಪ್ರಳಯ ಜಡ ಅಂತ ಅರ್ಥ. ಪ್ರಳಯ ಕಾಲದಲ್ಲಿರತಕ್ಕಂತಹ ಜಡ ವಸ್ತು. ಪ್ರಳಯ ಕಾಲದ ಜಡ ವಸ್ತು ಅಂದ್ರೆ ಯಾವುದು? ಇವತ್ತಿದ್ದ ಎಲ್ಲಾ ಪ್ರಪಂಚ ಪುಡಿ ಪುಡಿ ಪುಡಿಯಾಗಿ ಕೊನೆಗೆ ಪರಮಾಣು ಸ್ಥಿತಿಗೆ ಹೋಗಿ ಏನು ಭೂತ ಸೂಕ್ಷ್ಮ ರೂಪದಲ್ಲಿ ಪ್ರಕೃತಿಯಾಗಿರ್ತದಲ್ಲ, ಆ ಪ್ರಕೃತಿಯನ್ನು ನಾವು ಪ್ರಳಯ ಜಲ ಅಂತ ಕರೆಯೋದು. ಪ್ರಕೃತಿ ಅಂದ್ರೆ ಎಲ್ಲ ಸೃಷ್ಟಿಗೆ ಮೂಲ ಕಾರಣ. ಮೊಸರು ಯಾವುದರಿಂದ ಆಯಿತು? ಹಾಲಿನಿಂದ ಆಯಿತು. ಹಾಗಾದ್ರೆ ಮೊಸರಿಗೆ ಪ್ರಕೃತಿ ಯಾವುದು? ಹಾಲು. ಹಾಲು ಯಾವುದರಿಂದ ಆಯಿತು? ಹಾಲು ಹುಲ್ಲಿನಿಂದ ಆಯಿತು. ಹಾಗಾದ್ರೆ ಹುಲ್ಲು ಈಗಿನ ಜನಕ್ಕೆ ಹುಲ್ಲಿನಿಂದ ಹಾಲಾಗೋದು ಗೊತ್ತಿಲ್ಲ, ಅದು ಕ್ಯಾಟಲ್ ಫುಡ್ ಇಂದ ಆಯಿತು ಅಂತ ಇಟ್ಟುಬೇಡಿ. ಹಾಗಾದ್ರೆ ಕ್ಯಾಟಲ್ ಫುಡ್ ಏನಿದೆ ಅದು ಹಾಲಿನ ಪ್ರಕೃತಿ ಅಂದ್ರೆ ಯಾವುದು? ಮಣ್ಣು ಮಡಿಕೆ ಆಯಿತು ಅಂದ್ರೆ ಮಣ್ಣು ಪ್ರಕೃತಿ, ಮಡಿಕೆ ಅನ್ನೋದು ವಿಕೃತಿ. ಹಾಗೆ ಮಣ್ಣಿಗೂ ಮೂಲ ಪ್ರಕೃತಿ ಇದೆ ಅಲ್ಲ. ಮಣ್ಣು ಯಾವುದರ ಪರಿಣಾಮ? ಮಣ್ಣಿನ ಪರಮಾಣುಗಳ ಪರಿಮಾಣ ಅಂತ ಇಟ್ಟುಕೊಳ್ಳಿ. ಆ ಪರಮಾಣು ಅನ್ನೋದು ಯಾವುದರ ಪರಿಣಾಮ? ಪರಮಾಣುವಿಗೆ ನಿಲ್ಲುವುದಿಲ್ಲ ನಮ್ಮ ಶಾಸ್ತ್ರ. ಪರಮಾಣುವಿಗೆ ಮೂಲಭೂತವಾದ ಭೂತ ಸೂಕ್ಷ್ಮ ಅನ್ನುವ ಮೂಲ ಪ್ರಕೃತಿ ಇದೆ. ಅದನ್ನು ನಾವು ಮೂಲ ಪ್ರಕೃತಿ ಅಂತೇವೆ. ಯಾಕಂದ್ರೆ ಅದು ಯಾವುದರ ವಿಕೃತಿಯೂ ಅಲ್ಲ, ಅದು ಎಲ್ಲ ವಿಕೃತಿಗಳಿಗೂ ಮೂಲ ಪ್ರಕೃತಿ ಆದ್ರಿಂದ ಅದನ್ನು ಮೂಲ ಪ್ರಕೃತಿ ಅಂತೇವೆ. ಆ ಮೂಲ ಪ್ರಕೃತಿ ಅನ್ನುವುದು ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದದ್ದಾದ್ರಿಂದ ಅದನ್ನು ನಾವು ಲಕ್ಷ್ಮ್ಯಾತ್ಮಕ ಅಂತ ಕರಿತೇವೆ. ಲಕ್ಷ್ಮ್ಯಾತ್ಮಕವಾದ ಏನು ಪ್ರಳಯಾಬ್ಧಿ ಇದೆ, ಆ ಪ್ರಳಯಾಬ್ಧಿಯಲ್ಲಿರುವ ಲಕ್ಷ್ಮೀ ಸ್ವರೂಪವಾದಂತಹ ಯಾವ ವಟಪತ್ರ ಇದೆ ಅದರಲ್ಲಿ ಭಗವಂತ ಮಲಗಿದ್ದ. ಅವನು ಮಲಗಿದ್ರಿಂದ ನಮಗೆ ಈ ಎಲ್ಲ ರಾಯರ ಆರಾಧನೆ ಎಲ್ಲ ಬಂದದ್ದು. ದೇವರು ಮಲಗಿದ ಕಾಲಕ್ಕೆ ಚಾತುರ್ಮಾಸ್ಯ ಕಾಲ ಅಂತ ನಾವು ಕರಿತೇವೆ. ಆ ಚಾತುರ್ಮಾಸ್ಯ ಕಾಲದಲ್ಲೇ ಈ ರಾಯರು ಇಷ್ಟು ದೊಡ್ಡ ವಿಜೃಂಭಣೆಯ ಕಾರ್ಯಕ್ರಮಗಳನ್ನೆಲ್ಲ ಯೋಜಿಸುವುದಕ್ಕೆ ಬೇಕಾಗಿಯೇ ಸಶರೀರವಾಗಿ ವೃಂದಾವನವನ್ನು ಪ್ರವೇಶ ಮಾಡಿ ಇವತ್ತಿಗೂ ಸಾಕ್ಷಿ ಹಯಾಸ್ಯೋತ್ತರಹಿ ಅಂತ ಅಲ್ಲಿ ಕುಳಿತು ಅನುಗ್ರಹ ಮಾಡ್ತಾ ಇದ್ದಾರೆ. ಆ ಭಗವಂತ ಅಲ್ಲಿ ಮಲಗಿಕೊಂಡು
ಯೋಗ ನಿದ್ರೆಯಲ್ಲಿದ್ದಾನೆ. ಅಂತಹ ಭಗವಂತನಿಗೂ ಈ ರಾಮಚಂದ್ರನಿಗೂ ವ್ಯತ್ಯಾಸ ಇಲ್ಲ. ಅವನೇ ಇಲ್ಲಿ ಅವತರಿಸಿ ಬಂದಿರತಕ್ಕಂತಹ ಸ್ವರೂಪ ಇದೆ. ಪರಮ ಪುರುಷ ನಾಮಕ ಪರಮಾಣ್ಯಾಧ್ಯಶೇಷ ಕಾಲಾವಯವ ಸೃಷ್ಟ್ಯಾಧಿಕರ್ತೃ. ಇವ ಕಾಲ ನಿಯಾಮಕನಾಗಿದ್ದಾನೆ, ಕಾಲದ ಸೃಷ್ಟಿಯನ್ನು ಮಾಡಿದ್ದಾನೆ. ಇಲ್ಲಿ ಅನೇಕ ಸೃಷ್ಟಿಯನ್ನು ಹೇಳಿದ್ದಾರೆ. ಅದರಲ್ಲಿ ಕಾಲ ಸೃಷ್ಟಿಯನ್ನು ಯಾಕೆ ಉಲ್ಲೇಖ ಮಾಡಿದ್ರು ಅಂತ ಒಂದು ವಿಶೇಷ. ಕಾಲ ಅನ್ನೋದು ಯಾವ ಕಾಲದಿಂದ ಶುರುವಾಯಿತು ಅಂತ ನಾವು ಪ್ರಶ್ನೆ ಮಾಡಬಾರ್ದು. ಕಾಲ ಇಂತಹ ಕಾಲದಿಂದ ಶುರುವಾಯಿತು ಅಂದರೆ ಯಾವತ್ತು ಕಾಲ ಇತ್ತಲ್ವಾ, ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂದರೆ ಹಿಂದಿನ ಕಾಲದಲ್ಲಿ ಅಂತ ಹೇಳುವುದರ ಮೂಲಕ ಕಾಲ ಇದೆ. ಅದು ಅನಾದಿ ಕಾಲದಿಂದ ಅನಂತದ ತನಕ ಇರುವಂತಹದ್ದು ಕಾಲ. ಆ ಕಾಲದಲ್ಲಿ ಅವಯವಗಳ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ. ಅದು ಪರಮಾಣು ಕಾಲ, ತ್ರುಟಿ ಕಾಲ, ಕ್ಷಣಕಾಲ, ಅರ್ಧ ಕ್ಷಣಕಾಲ, ಅರೆ ಕ್ಷಣಕಾಲ, ಹೀಗೆ ಕಾಲಗಳನ್ನು, ಆಮೇಲೆ ತಿಥಿ, ವಾರ, ಆ ತಿಥಿಗಳು ಸೇರಿ ಪಕ್ಷ, ಮಾಸ, ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ವತ್ಸರ, ಈ ರೀತಿಯಾಗಿ ಕೊನೆಗೆ ಕಲ್ಪ, ಕಲ್ಪ ಆದಮೇಲೆ ಪರಾರ್ಥ ಮತ್ತು ಪರ, ಬಹಳ ವಿಸ್ತಾರವಾದ ಕಾಲವನ್ನು ಭಗವಂತ ಸೃಷ್ಟಿ ಮಾಡ್ತಾರೆ. ಅದು ಎಲ್ಲಿಂದ ಶುರು ಮಾಡ್ತಾರೆ ರಾಯರು ಅಂದರೆ ಪರಮಾಣ್ಯಾಧ್ಯಶೇಷ ಕಾಲಾವಯವ ಸೃಷ್ಟ್ಯಾಧಿಕರ್ತೃ. ಪರಮಾಣು ಕಾಲವನ್ನು ಈ ಭಗವಂತ ಸೃಷ್ಟಿಸಿದ್ದಾನೆ ಅಂತ ಉಲ್ಲೇಖ. ಯಾಕಂದರೆ ಅದು ಅತಿಮಾನುಷವಾದದ್ದು. ಮನುಷ್ಯ ಯಾವುದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅದನ್ನು ಮಾಡಿದ ಸ್ವರೂಪವನ್ನು ನಾವು ದೇವರು ಅಂತ ಕರೆಯುವುದು. ಆದ್ದರಿಂದ ಅದಕ್ಕೆ ಆಶ್ಚರ್ಯಾತಿ ಆಶ್ಚರ್ಯ ಅಂತ ಕರೆಯುವುದು. ಪರಮಾಣು ಕಾಲ ಅನ್ನೋದು ಅತ್ಯಂತ ಸೂಕ್ಷ್ಮವಾದ ಕಾಲ. ನಮಗೆ ಅದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಕಲ್ಪಿಸಿಕೊಳ್ಬೋದು. ಪರಮಾಣು ಕಾಲವನ್ನು ಶಾಸ್ತ್ರಕಾರರು ನಮಗೆ ಕಲ್ಪನೆಗೋಸ್ಕರ ಹೇಗೆ ಹೇಳ್ತಾರೆ ಗೊತ್ತೋ, 1,000 ಎಲೆಗಳನ್ನು ಒಂದರ ಮೇಲೆ ಇಡಬೇಕಂತೆ. ಅದು ಎಲೆ ಯಾವುದರದ್ದಾಗಬೇಕು? ಕಮಲದ ಎಲೆ ಆಗಬೇಕು. ದೊಡ್ಡ ಪತ್ರೆ ಸೊಪ್ಪು ತಂದು ಅದರ ಮೇಲೆ ಒಂದು ಇಡುವುದಲ್ಲ. ದಪ್ಪದ ಎಲೆ ಆದಷ್ಟು ದಪ್ಪ ಜಾಸ್ತಿ ಆಗ್ತದೆ. ಅತ್ಯಂತ ತೆಳುವಾದ ಎಲೆ ಅಂದರೆ ಕಮಲಪತ್ರ. ಕಮಲಪತ್ರಗಳನ್ನು ಒಂದರ ಮೇಲೆ ಒಂದು, ಅದು ಕೂಡ ಒಣಗಿದ ಎಲೆ ಆಗಬಾರ್ದು. ಹಸಿಯಾದ ಕಮಲದ ಎಲೆ ತಂದು ಇಟ್ಟರೆ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ. ನೀವು 1,000 ಎಲೆಯನ್ನು ಇಟ್ಟರೆ ಸುಮಾರು 250 ಪುಟದ ಪುಸ್ತಕದಷ್ಟು ದಪ್ಪ ಆಗ್ತದೆ. ಈ 1,000 ಎಲೆಗಳನ್ನು ಒಂದರ ಮೇಲೆ ಇಡಬೇಕು. ಇಟ್ಟು ಒಬ್ಬ ಪರಾಕ್ರಮಿಯಾದ ವ್ಯಕ್ತಿಯನ್ನು ಕರಿಬೇಕು. ಅದು ಈ ರೀತಿ ಗ್ರಹಣ ಇದ್ದ ದಿವಸ ಎಲ್ಲ ಕರಿಬಾರ್ದು. ಯಾಕಂದ್ರೆ ಅವ ಮಧ್ಯಾಹ್ನ ಊಟ ಮಾಡಿರುವುದಿಲ್ಲ, ಸರಿಯಾಗಿ ಶಕ್ತಿ ಇರುವುದಿಲ್ಲ. ಸರಿ ಊಟ ಮಾಡಿ ಗಟ್ಟಿಯಾಗಿ ಅರಗಿಸಿಕೊಂಡ ವ್ಯಕ್ತಿಯನ್ನು ಕರಿಬೇಕು. ಕರೆದು ಅವರ ಕೈಯಲ್ಲಿ ಒಂದು ಅತ್ಯಂತ ಹರಿತವಾದ ಸೂಜಿಯನ್ನು ಕೊಡಬೇಕು. ಕೊಟ್ಟು ನಿನಗೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ವೇಗವಾಗಿ ಎಲೆಗಳನ್ನು ಚುಚ್ಚು ಅಂತ ಹೇಳಬೇಕು. ಅವ ತನ್ನ ಸಾಮರ್ಥ್ಯವನ್ನೆಲ್ಲ ವಿನಿಯೋಗಿಸಿ ಅತಿ ವೇಗವಾಗಿ ಅದನ್ನು ಚುಚ್ಚಿದಾಗ 1000 ಎಲೆಗಳು ತೂತಾಗ್ತಾರೆ. ಎಷ್ಟು ಹೊತ್ತು ಬೇಕಾಯಿತು 1000 ಎಲೆ ತೂತಾಗಲಿಕ್ಕೆ? ಕ್ಷಣದಲ್ಲಿ 1000 ಎಲೆ ತೂತಾಯಿತು. ಆದರೆ 1 ಎಲೆ ತೂತಾದ ಮೇಲೆಯೇ 2ನೇ ಎಲೆ ತೂತಾಗಿರುತ್ತಲ್ವಾ? ಈ 1 ಎಲೆ ತೂತಾಗಿ 2ನೇ ಎಲೆ ತೂತಾಗುವುದಕ್ಕೆ ಎಷ್ಟು ಕಾಲವೋ ಅದನ್ನು ಪರಮಾಣು ಕಾಲ ಅಂತ ಕರೆಯುವುದು. ಅಂದ್ರೆ ಅತಿ ಸೂಕ್ಷ್ಮವಾದ, ನಾವು ಯಾವುದನ್ನು ಒಂದು ಕ್ಷಣ ಅಂತೇವೆ, ಅದರಲ್ಲಿ 1000 ಕ್ಷಣಗಳಿದ್ದಾವೆ ನೋಡು. ಆ 1000 ಕ್ಷಣಗಳನ್ನೇ ನಾವು ಪರಮಾಣು ಕಾಲ ಅಂತ ಕರೆಯುವುದು. ಇದು ಕಾಲವನ್ನು ಎಷ್ಟು ಸೂಕ್ಷ್ಮ ಅಂತ ನಿರೂಪಿಸುವುದಕ್ಕೆ ಶಾಸ್ತ್ರಕಾರರು ಬಳಸತಕ್ಕಂತಹ ಕೆಲವೊಂದು ಪ್ರಾಯೋಗಿಕವಾದ ವ್ಯವಸ್ಥೆಗಳು. ಅಷ್ಟು ಸೂಕ್ಷ್ಮವಾದ ಕಾಲವನ್ನು ಭಗವಂತ ಒಂದು ಫ್ರಾಕ್ಷನ್, ಅದು ಅತ್ಯಂತ ಸೂಕ್ಷ್ಮವಾದ ಕಾಲವನ್ನು ಅವ ಸೃಷ್ಟಿಸ್ತಾನೆ. ಹೇಗೆ? ಆ ಸೂಕ್ಷ್ಮವಾದ ಕಾಲದ ಒಳಗೆ ಕಾಲನಿಯಾಮಕವಾದ ಕಾಲನಾಮಕವಾದ ರೂಪದಿಂದ ಪ್ರವೇಶ ಮಾಡ್ತಾನೆ. ಆದ್ರಿಂದಲೇ ನಾನು ಹೇಳಿದ್ದು, ನೀವು ದೇಶ ಕಾಲಗಳನ್ನು ಹೇಳಿ ನಾವು ಸಂಕಲ್ಪ ಮಾಡ್ತೇವೆ ಅಂದರೆ ಕೆಲವರಿಗೆ ಪ್ರಶ್ನೆ, ಅದ್ಯಾಕೆ ಸಂಕಲ್ಪ ಮಾಡುವಾಗ ನಾವು ತಿಥಿಯನ್ನು ಪೂರ್ಣಿಮಾಯಾಂ ಶುಭದಿತವು, ಯಾಕೆ ಪೂರ್ಣಿಮಾಯಾಂ ಅನ್ಬೇಕು? ಸುಮ್ಮನೆ ಬಿಟ್ಬಿಡುವ. ಇವತ್ತು ಕಾಲ ಯಾವುದು ನಮಗೆಲ್ಲ ಗೊತ್ತಿದೆ, ಪೂರ್ಣಿಮಾ ಅಂತ ಹೇಳೋದು ಬೇಡ. ಪೂರ್ಣಿಮಾಯಾಂ ತಿಥವು ಅಂತ ಹೇಳಬೇಕಾದ್ರೂ ಆ ಪೂರ್ಣಿಮಾ ಅನ್ನುವ ಶಬ್ದದಿಂದ ವಾಚ್ಯವಾದ ಆ ಕಾಲಕ್ಕೆ ವ್ಯಾಪಿಸಿ ನಿಂತ ಕಾಲನಾಮಕ ಭಗವದ್ ರೂಪದ ಚಿಂತನೆ ನಡೆಯಲಿ. ಪ್ರತಿಯೊಂದು ಶಬ್ದವೂ ಅವನನ್ನು ಹೇಳುತ್ತೆ ಅಂತ ಆದಾಗ ಆ ದೇಶ ಕಾಲಗಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ದೊಡ್ಡ ಚಿಕ್ಕ ಶಬ್ದಗಳೂ ಭಗವಂತನನ್ನು ನಿರೂಪಣೆ ಮಾಡ್ತಾರೆ. ಅದರ ಅನುಸಂಧಾನಕ್ಕೋಸ್ಕರ ಆ ಶಬ್ದವನ್ನು ಬಳಸಬೇಕು ಅನ್ನುವುದನ್ನು ಇಂತಹ ಕೆಲವು ವಿಶೇಷಣಗಳ ಮೂಲಕ ರಾಯರು ಇಲ್ಲಿ ನಿರೂಪಣೆ ಮಾಡ್ತಾರೆ. ಕೊನೆಗೆ ಅಂತಹ ಶ್ರೀಮದ್ಧನುಪದುಪಾಸಿತ ಚರಣ ಸೀತಾಪತೆ ಶ್ರೀರಾಮಚಂದ್ರ ತ್ವದಾಜ್ಞೆಯ ತತ್ಪ್ರಸಾದಾತ್ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ ತ್ವಾಂ ಉದ್ದಿಶ್ಯ ತ್ವಾಂ ಅನುಸ್ಮರನ್ನೇವ. ಮುಗಿತಾ ಬಂದೀಗ ಬೇಗ, ಇನ್ನೊಂದು 5 ನಿಮಿಷದಲ್ಲಿ ಮುಗಿದು ಬಿಡುತ್ತೆ ನಮ್ಮ ಸಂಕಲ್ಪ. ಅದರಲ್ಲಿ ಏನು? ತ್ವದಾಜ್ಞೆಯ, ನಿನ್ನ ಆಜ್ಞೆಯಿಂದ ನಾನು ಈ ಕೆಲಸ ಮಾಡ್ತೇನೆ. ತ್ವತ್ಪ್ರಸಾದಾತ್, ನಿನ್ನ ಪ್ರಸಾದದಿಂದ ನಾನು ಕೆಲಸ ಮಾಡ್ತೇನೆ. ಹಾಗಾದರೆ ದೇವರು ಶ್ರುತಿ ಸ್ಮೃತಿಗಳ ಮೂಲಕ ಹೀಗೆ ಮಾಡು, ಸತ್ಯಂ ವದ ಧರ್ಮಂ ಚರ ಅಂತ ಆದೇಶ ಮಾಡಿದ. ನೀನು ಆದೇಶ ಮಾಡಿದ್ದಿ, ಅದಕ್ಕೆ ಈ ಕೆಲಸ ಮಾಡ್ತೇನೆ.
ನಿನ್ನ ಆದೇಶದಿಂದ ನಾನು ಕೆಲಸ ಮಾಡ್ತೇನೆ ಅಂದರೆ ಈ ಲೋಕದಲ್ಲಿ ತಂದೆ ತಾಯಿ ಕೊಟ್ಟ ಆದೇಶವನ್ನು ಮಾಡುವಾಗ ನಾವೇ ಮಾಡುವ ಹಾಗೆ ಮಾಡುವುದಲ್ಲ. ತತ್ಪ್ರಸಾದ, ನಿನ್ನ ಅನುಗ್ರಹದಿಂದ ನಾನು ಕೆಲಸ ಮಾಡುವುದು. ಅನುಗ್ರಹ ಮಾತ್ರ ಅಲ್ಲ, ತತ್ಪ್ರೇರಣೆಯ, ನಿನ್ನ ಪ್ರೇರಣೆ ಬೇರೆ. ಈ ಅನುಗ್ರಹಕ್ಕೂ ಪ್ರೇರಣೆಗೂ ವ್ಯತ್ಯಾಸ ಏನು? ಹೊರಗಿನಿಂದ ಮಾಡುವುದು ಅನುಗ್ರಹ, ಒಳಗಿನಿಂದ ಮಾಡುವುದು ಪ್ರೇರಣೆ. ನಾವು ಸಾಮಾನ್ಯ ಈ ಲೋಕದ ವ್ಯವಹಾರದಲ್ಲಿ ಪ್ರೇರಣೆ ಅಂದರೆ ಹೊರಗಿನಿಂದ ಮಾಡುವುದು ಪ್ರೇರಣೆ. ಅವರು ಪ್ರೇರೇಪಿಸಿದ್ರು ನಾನು ಮಾಡಿದೆ ಅಂತ ಹೇಳ್ತಾರೆ. ಈ ಪ್ರೇರಣೆ ಅನ್ನೋದು ಒಳಗಿನಿಂದ ಆಗುವಂಥದ್ದು, ಮನಸ್ಸಿಗೆ ಉಂಟಾಗುವಂಥದ್ದು ಪ್ರೇರಣೆ. ಭಗವಂತ ನಮ್ಮ ಒಳಗೆ ಪ್ರವೇಶ ಮಾಡಿ ನಖದಿಂದ ಶಿಖದ ತನಕ ವ್ಯಾಪಿಸಿ ನಿಂತು ಒಳಗಿಂದ ಪ್ರೇರಿಸಿ ಕೆಲಸವನ್ನು ಮಾಡ್ತಾನೆ. ತತ್ ಪ್ರೇರಣೆಯ ತತ್ ಪ್ರಸಾದ ಜೊತೆಗೆ ಹೊರಗಿನಿಂದ ಒಂದು ಅನುಗ್ರಹ ದೃಷ್ಟಿಯನ್ನು ಬೀರುತ್ತಾರೆ. ಇಷ್ಟಾದ ಮೇಲೆ ನಾವು ಈ ಕರ್ಮ ಯಾಕೆ ಮಾಡಬೇಕು? ತತ್ ಪ್ರೀತ್ಯರ್ಥ, ಎಲ್ಲ ನೀನೇ ಮಾಡಿಸುವುದು ಸ್ವಾಮಿ, ನೀನು ಪ್ರೀತನಾಗುವಂತ ಮಾಡ್ತೇನೆ. ನಿನ್ನ ಪ್ರೀತಿಗೋಸ್ಕರ ಯಾರೋ ಇನ್ನೊಬ್ಬರನ್ನು ಉದ್ದೇಶಿಸಿ ಕೆಲಸ ಮಾಡುವುದಲ್ಲ, ತ್ವಾಮುದ್ದೇಶ್ಯ. ಕೆಲವು ಸಲ ತಂದೆಯ ಪ್ರೀತಿಗೋಸ್ಕರ ತಾಯಿಯನ್ನು ಉದ್ದೇಶಿಸಿ ಕೆಲಸ ಮಾಡಬಹುದು, ಆದರೆ ಇಲ್ಲಿ ಹಾಗಲ್ಲ. ತತ್ಪ್ರೇರಣೆಯ ತತ್ಪ್ರೀತ್ಯರ್ಥಂ ತ್ವಾಮುದ್ದೇಶ್ಯ ತ್ವಾಂ ಅನುಸ್ಮರನ್ನೇವ ಇದಂ ಕರ್ಮ ಕರಿಷ್ಯೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿ ಯಾವ ಭಾವ ಇರಬೇಕು ಅನ್ನೋದನ್ನು ಶ್ರೀ ರಾಯರು ಇದರ ಮೂಲಕ ತಿಳಿಸ್ತಾ ಇದ್ದಾರೆ. ನಾವು ಏನೇ ಕೆಲಸ ಮಾಡೋಣ, ಇದು ದೇವರ ಪ್ರೇರಣೆಯಿಂದ ನಡೀತಾ ಇದೆ ಅನ್ನೋ ಅನುಸಂಧಾನ ನಮ್ಮಲ್ಲಿರಲಿ. ಜೊತೆಗೆ ಯಾವುದೇ ಕೆಲಸವನ್ನು ಮಾಡುವಾಗ ಇದು ದೇವರ ಪ್ರೀತಿಗೋಸ್ಕರ ಅನ್ನುವ ಭಾವನೆ ಇರಲಿ. ಅದರ ಜೊತೆಗೆ ಆ ಕೆಲಸದ ಮಧ್ಯದಲ್ಲಿ ಭಗವಂತನ ಸ್ಮರಣೆ, ತ್ವಾಂ ಅನುಸ್ಮರನ್ನೇವ, ಮಧ್ಯದಲ್ಲಿ ಭಗವಂತನ ಸ್ಮರಣೆ ಇರಲಿ. ದಾಸರು ಹೇಳ್ತಾರೆ, ಕೃಷ್ಣ 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 ಎಂದು 3 ಬಾರಿ. ಅದ್ಯಾಕೆ 3 ಬಾರಿ ಹೇಳಿದ್ರು, ಒಂದು 20 ಬಾರಿ ಹೇಳ್ಬೋದಿತ್ತು. 3 ಬಾರಿ, 3 ಬಾರಿ ಯಾಕೆ ಅಂತ ಸದ್ಯಕ್ಕೆ ನಾವು ನೋಡೋದು ಬೇಡ. ಅದು 3 ಬಾರಿ ಆದರೂ ಅಂತ ಇಟ್ಕೊಳ್ಳುವ ಸದ್ಯಕ್ಕೆ. ಅದು ಮಕ್ಕಳನ್ನೆತ್ತಿ ಆಡಿಸುವಾಗ ಕೃಷ್ಣ ಎನ್ನಬಾರದೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೃಷ್ಣ ಅನ್ಬೋದು, ಆದರೆ ನಾವು ಅದನ್ನು ಬಿಟ್ಟು ಇನ್ಯಾವುದೋ ಹೊಸ ಶಬ್ದಗಳನ್ನೆಲ್ಲ ಇಟ್ಕೊಂಡಿರ್ತೇವೆ. ಆಗಾಗ ಹೇಳುವುದಕ್ಕೆ ಅಂತ ಬೇರೆ ಬೇರೆ ಶಬ್ದಗಳನ್ನು ಬಳಸ್ತೇವೆ. ಎಲ್ಲಿ ಒಂದು ದೂರವಾಣಿ ಕಿವಿಗೆ ಹಚ್ಚಿದಾಗಲೂ ಕೂಡ ನಾವು ಹೇಳುವುದು ಹಲ್ಲೋ ಒಂದೇ ಹೇಳೋದು. ದೇವರ ಹೆಸರು ಹೇಳ್ಬೋದಲ್ಲಿ, ರಾಮ್ ಅಂತ ಹೇಳ್ಬೋದು, ಶ್ರೀರಾಮ್ ಹೇಳ್ಬೋದು, ಕೃಷ್ಣ ಅಂತ ಹೇಳ್ಬೋದು. ಆದರೆ ಯಾವುದೋ ಎಲ್ಲಿಂದೋ ಬೇರೆ ದೇಶದವರು ಹೇಳಿದ್ರೆ ನಮಗೆ ಖುಷಿ ಆಗೋದು. ಅವರು ಹಾಗೆ ಹೇಳ್ತಾರೆ, ನಾವು ಹೀಗೆ ಹೇಳಿದರೆ ಹೇಗೆ? ಅದೇನು ಅವರು ಹೇಳಿದ ಹಾಗೆ ನಾವು ಹೇಳಬೇಕು ಅಂತ. ಈ ಭಾರತ ದೇಶದ ಒಂದು ದೊಡ್ಡ ವ್ಯವಸ್ಥೆ ಹೇಗೆ ಅಂತ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಬೋರ್ಡ್ ಹಾಕಿಟ್ಟಿದ್ದಾರೆ. ಏನಂದ್ರೆ ಭಾರತ ದೇಶದವರು ಮತ್ತೊಬ್ಬರು ನೆಟ್ಟ ಮರಕ್ಕೆ ನೀರು ಹಾಕುವವರು ಅಂತ ಹೇಳಿದ್ದಾರೆ. ನಾವೆಲ್ಲ ಹೊಗಳುವುದು ಅಂತ ಹೇಳಿ ಸೈನ್ ಮಾಡಿ ನೋಡಿದ್ರೆ ಭಾರತ ದೇಶದ ಬಗ್ಗೆ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂತ ಹೇಳ್ಕೊಂಡು ಬರ್ತೇವೆ. ಮತ್ತೊಬ್ಬರು ನೆಟ್ಟ ನೆಲಕ್ಕೆ ಮರಕ್ಕೆ ನೀರು ಹಾಕುವವರು ಅಂದ್ರೆ ಅದು ವಿಷವೃಕ್ಷವಾದರೂ ನೀರು ಹಾಕಿ ಬರೀ ನೀರು ಹಾಕೋದಲ್ಲ, ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಕೊಡ್ತಾರೆ ಅಂತ. ಅದು ಪರದೇಶಿಗರು ಬಂದು ಈ ದೇಶವನ್ನು ಆಳಿದ ಮೇಲೆ ಬಿಟ್ಟು ಹೋದ ದೊಡ್ಡ ವ್ಯವಸ್ಥೆ, ಅವ್ಯವಸ್ಥೆ ಅದು. ಅವರಿಟ್ಟದ್ದೆಲ್ಲ ಚಂದ, ನಾವು ಆಲೋಚಿಸಿದ್ದು, ನಮ್ಮ ಋಷಿಮುನಿಗಳು ಹೇಳಿದ್ದು ಅಷ್ಟು ಚಂದ ಅಲ್ಲ ಅನ್ನೋ ಒಂದು ಮನಸ್ಥಿತಿಯನ್ನು ಹುಟ್ಟಿಸುವುದಕ್ಕೆ ಬೇಕಾದ ಶಿಕ್ಷಣ ಪದ್ಧತಿಯನ್ನೆಲ್ಲ ರೂಪಿಸಿ ಹೊರಟಿದ್ದಾರಲ್ವಾ, ಅದನ್ನು ಅವರು ಹೆಗ್ಗಳಿಕೆಯಿಂದ ಅಲ್ಲಿ ಬರೆದರೆ ನಮ್ಮನ್ನವರು ಹೊಗಳಿದ್ದು ಅಂತ ಅಂದುಕೊಳ್ಳುವಷ್ಟು ಪೆದ್ದುಗಳು ನಾವಾಗಿ ಬಿಡ್ತೇವೆ. ಆ ಭಗವಂತನ ಪ್ರೀತಿಗೋಸ್ಕರ ಅವನನ್ನು ಸ್ಮರಿಸಿಕೊಂಡೇ ಕೆಲಸಗಳ ಮಧ್ಯದಲ್ಲೂ ಭಗವತ್ ಸ್ಮರಣೆಯ ಮೂಲಕವಾಗಿಯೇ ನಡಿ. ಅದಕ್ಕೋಸ್ಕರವೇ ಪ್ರಾಚೀನರು ಹೇಳಿದ್ದು, ಮಕ್ಕಳಿಗೆ ನಾಮಕರಣ ಮಾಡುವಾಗ ದೇವರ ಹೆಸರಿಡಿ ಅಂತ ಹೇಳಿ. ಆದರೆ ನಾವು ಅದೆಲ್ಲ ಹೋಗಿ ಇಂಟರ್ನೆಟ್ ಸರ್ಚ್ ಮಾಡಿ ಹೆಸರಿಡುದು. ಪುರೋಹಿತರ ಹೆಸರು ಹೇಳಿದ ಮೇಲೆಯೂ ಕೂಡ ಯಾಕೋ ಅಷ್ಟು ಚೆನ್ನಾಗಿಲ್ಲ, ತುಂಬ ಹಳೇದಾಯಿತು ಅದು ಹೆಸರು. ಹೊಸ ಹೆಸರು ಇಂಟರ್ನೆಟ್ಟಲ್ಲಿ ಹುಡುಕಿ ಹೆಸರಿಟ್ಟ ಮೇಲೆ ಈ ರೀತಿ ಪಂಡಿತರು ಪ್ರವಚನ ಮಾಡುವಾಗ ಹೆಸರಿಗೂ ಒಂದು ಅರ್ಥ ಇರ್ತದೋ ಅಂತ ಅನಿಸಿ ಆಮೇಲೆ ಪಂಡಿತರ ಹತ್ರ ನಾವೊಂದು ಹೆಸರಿಟ್ಟಿದ್ದೇವೆ, ನಿತಿನ್ ಅಂತ ಹೆಸರಿಟ್ಟಿದ್ದೇವೆ ಸ್ವಾಮಿ, ಏನರ್ಥ ಅಂತ ಕೇಳುವುದು. ಇವರು ನಿಜವಾದ ಅರ್ಥ ಸರಿ ಅರ್ಥವನ್ನು ಹೇಳಿದರೆ ಆ ತಾಯಿಯ ಎದುರುಗಡೆದು ಹೋಗುವ ಪ್ರಸಂಗ ಬರ್ತದೆ. ಅಂಥ ಅಪಾರ್ಥ ಬರುವ ಅನರ್ಥ ಹೆಸರುಗಳನ್ನು ಇಡುವ ಕೆಲಸ ನಾವು ಮಾಡ್ತೇವೆ. ದೇವರ ಹೆಸರನ್ನೇ ಇಡಿ ಅಂತ ಯಾಕೆ ಹೇಳಿದರು? ಆ ನಿಮಿತ್ತದಿಂದಾಗಲೇ ನಿಮಗೊಂದು ದೇವರ ನೆನಪಾಗಿ. ದೇವರ ನಾಮ ತ್ವಾಂ ಅನುಸ್ಮರನ್ನೇವ, ನಿನ್ನನ್ನು ಸ್ಮರಿಸಿಕೊಂಡೇ ನಿನ್ನ ಈ ಕೆಲಸವನ್ನು ನಾನು ಮಾಡ್ತೇನೆ. ಏನು? ತತ್ ಸಂಸ್ಮೃತಿ ಪೂರ್ವಕಂ ಶಯನಾತ್ ಸಮುತ್ಥಾಯ, ಬೆಳಗ್ಗೆ ಎದ್ದು, ಪ್ರಾತಃ ಸಂಕಲ್ಪ ಇದು, ಬೆಳಗ್ಗೆ ಎದ್ದು ಅತ್ಯತನಂ ಸ್ವರ್ಣಾಶ್ರಮೋಚಿತಂ ದೇಶಕಾಲ ವಸ್ಥೋಚಿತಂ ನಿತ್ಯ ನೈಮಿತ್ತಿಕ ಕಾಮ್ಯ ವೇದೇನ ತ್ರಿವಿಧಂ ತತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಮದಾಜ್ಞಾಕಾರಿಭಿರ್ವಿದ್ಯಾ ಸಂಬಂಧಿಭಿಃ ದೇಹ ಸಂಬಂಧಿಭಿಶ್ಚತ್ವದೀಯೈರಶೇಷೈರ್ಜನೈಃ ತತ್ಸರ್ವಕರ್ಮಕರ್ತೃತ್ವಕಾರೈಸ್ತತ್ವಾದ್ಯನುಸಂಧಾನಪೂರ್ವಕಂ ಕಾರಯಿಷ್ಯೇ ಚ. ಕರಿಷ್ಯೆ ಕಾರಯಿಷ್ಯೇ ಚ, ನಾನು ಮಾಡ್ತೇನೆ, ನಾನು ಹೇಳಿದ ಹಾಗೆ ಕೇಳುವವರ ಕೈಯಲ್ಲಿ ಮಾಡಿಸ್ತೇನೆ. ಎಷ್ಟು ದೊಡ್ಡ ಸಂಕಲ್ಪ ಆಲೋಚನೆ.
ಒಳ್ಳೆಯ ಕೆಲಸ ಮಾಡುವಾಗ ನಾನು ಮಾಡುವುದು ಅಂತ ಇಷ್ಟೇ ಅಲ್ಲ, ನಾನು ಮಾಡ್ತೇನೆ. ನಿನ್ನ ಆಜ್ಞೆಯಿಂದ, ನಿನ್ನ ಪ್ರೇರಣೆಯಿಂದ, ನೀನು ಒಳಗೆ ನಿಂತು ಮಾಡಿಸುವುದರಿಂದ ನಾನು ಮಾಡ್ತೇನೆ. ಅಷ್ಟೇ ಅಲ್ಲ, ನಿನ್ನ ಅನುಗ್ರಹದಿಂದ ನನಗೂ ಒಂದಿಷ್ಟು ಶಿಷ್ಯವರ್ಗ ಅಂತಿದೆ. ನನ್ನನ್ನು ಅನುಸರಿಸಿ ಬದುಕುವವರು ಅಂತ ಕೆಲವರಿದ್ದಾರೆ. ಅವರ ಮೂಲಕ ಕೆಟ್ಟ ಕೆಲಸ ನಡೆಯದಂತೆ ನೀನು ಏನು ಆಜ್ಞೆ ಮಾಡಿದ್ದಿ ಶ್ರುತಿ ಸ್ಮೃತಿಗಳಲ್ಲಿ ಹೀಗಿರಬೇಕು ಅಂತ, ಅದನ್ನು ಆದಷ್ಟು ನಾನು ಮಾಡಿಸ್ತೇನೆ. ದೊಡ್ಡ ವಿಷಯ. ನಾವು ಒಂದು ಒಳ್ಳೆಯ ಧರ್ಮದಲ್ಲಿ ಹುಟ್ಟಿ ಬಂದಾಗ, ಆ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇರುವಾಗ, ಇನ್ನೊಬ್ಬರು ಅದಕ್ಕೆ ವಿರುದ್ಧವಾದ ಲೋಕ ಕಂಟಕವಾದ ಧರ್ಮದಲ್ಲಿ ತೊಡಗಿದ ಸ್ಥಿತಿಯಲ್ಲಿ ಅವರನ್ನು ತಿದ್ದಿ ನಡೆಸಬೇಕಾದದ್ದು ಮನುಷ್ಯನ, ಮಾನವನ, ಗುರುಸ್ಥಾನಾಪನ್ನನ ಕರ್ತವ್ಯವಾಗಿದೆ. ಹಾಗಾಗಿ ಯಾರು ತಾನು ಹೇಳಿದ ಮಾತನ್ನು ಕೇಳುವ ವ್ಯಕ್ತಿತ್ವದವರಿದ್ದಾರೆ, ಅವರಿಗೆ ತಿಳಿ ಹೇಳಿ ಇವನು ನಡೆಸುವುದನ್ನು ನೋಡಿ ಅವರು ಕಲಿತಾರೆ. ಜೊತೆಗೆ ಹೀಗೆ ಮಾಡಿದರೆ ಚಂದ ಅಂತ ಅವರಿಗೆ ಸೂಚನೆ ಕೊಟ್ಟು ನಡೆಸುವುದು, ಅದು ತಾನು ನಡೆಸಿದ ಕರ್ಮ 10 ಫಲವನ್ನು ಕೊಟ್ಟರೆ, ಇನ್ನೊಬ್ಬರ ಹತ್ರ ನಡೆಸಿದ ಕರ್ಮ ಅದು 100 ಫಲವನ್ನು ಕೊಡುತ್ತೆ ಅನ್ನೋ ಮಹತ್ವವನ್ನು ಪಡೆದಿದೆ. ಅಂತ ಕೆಲಸ ಮಾಡ್ತೇನೆ. ಇತಿ ಶ್ರೀ ರಾಘವೇಂದ್ರಾಖ್ಯ ಯತಿನಾಕೃತ ಮಂಜಸ ಪ್ರಾತಃ ಸಂಕಲ್ಪ ಗತ್ಯಂ ಸ್ಯಾತ್ ಪ್ರೀತ್ಯೈ ಮಾಧವ ಮಧ್ವಯೋ. ಆ ಹರಿವಾಯುಗಳ ಪ್ರೀತಿಗೋಸ್ಕರ ಲೋಕದ ಜನತೆ ಈ ಸಂಕಲ್ಪವನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ನಾನು ನಿತ್ಯ ಈ ಸಂಕಲ್ಪ ಮಾಡ್ತೇನೆ ಅಂತ ರಾಯರು ಹೇಳ್ತಾರೆ. ದೊಡ್ಡವರು ಮಾಡಿದ ಹಾಗೆ ಚಿಕ್ಕವರು ಮಾಡಿದೆ. ರಾಯರು ನಿತ್ಯ ಮಾಡ್ತಾ ಇದ್ದಂತಹ ಈ ಸಂಕಲ್ಪ ನಮ್ಮ ಜೀವನದ ಸಂಕಲ್ಪಿತವಾದ ಸಂಕಲ್ಪವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಂಥ ಒಂದು ಪ್ರಾತಃ ಸಂಕಲ್ಪ ಗದ್ಯವನ್ನು 4 ಬಾರಿ ನಾನು ಓದಿ ಅನುಸಂಧಾನ ಮಾಡಿ ನಿಮ್ಮ ಮುಂದೆ ಹೇಳುವುದಕ್ಕೆ ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟ ಇಲ್ಲಿಯ ಮಾಡಲ್ ಹೌಸಿನ ಎಲ್ಲ ರಾಯರ ಮಠದ ಶ್ರೀರಾಯರ ಭಕ್ತರು, ಪದಾಧಿಕಾರಿಗಳು, ಅವರೆಲ್ಲರಿಗೂ ನನ್ನ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ, ಅದಕ್ಕಿಂತ ಹೆಚ್ಚಾಗಿ ಶ್ರದ್ಧೆಯಿಂದ ಈ 1 ಗಂಟೆ 5 ನಿಮಿಷಗಳ ಕಾಲದ ತನಕ ಶ್ರವಣ ಮಾಡಿ ಮುಖದಿಂದ ಇನ್ನಷ್ಟು ಹೇಳಿ ಬೇಗ ನಿಲ್ಲಿಸಬೇಡಿ, ಅನಂತ ಕುಲಕರ್ಣಿ ಅವರು ಒಂದು 5 ನಿಮಿಷ ಲೇಟ್ ಆದರೆ ತೊಂದರೆ ಇಲ್ಲ ಅನ್ನೋ ಭಾವವನ್ನು ತೋರಿಸಿದ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ 4 ಮಾತುಗಳನ್ನು ಶ್ರೀಕೃಷ್ಣ ಅಂತ ಪ್ರಾರ್ಥಿಸ್ತೇನೆ. ಪೂಜ್ಯ ಆಚಾರ್ಯವರು ಈ 1 ಗಂಟೆ 5 ನಿಮಿಷ ಕಾಲ ಏನು ಪ್ರಾತಃ ಸಂಕಲ್ಪ ಗತಿಯನ್ನು ಪ್ರವಚನ ನಡೆಸ್ಕೊಟ್ಟಿದ್ದಾರೆ. ಎಲ್ಲರೂ ಇವತ್ತಿನಿಂದ ಅದನ್ನು ಸಂಕಲ್ಪ ನಡಗಿ ಅದನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಆಚಾರ್ಯ ನಮ್ಮ ಅಸೋಸಿಯೇಷನ್ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಈ ರಾಘವೇಂದ್ರ ಸ್ವಾಮಿಗಳ 346 ಆರಾಧನಾ ಕಾರ್ಯಕ್ರಮದ ಇದರಲ್ಲಿ ಅವರಿಗೆ